ಪ್ರಸ್ತುತ ನಾವು ನೀವೆಲ್ಲರೂ ಶ್ರೀ ತತ್ವಾನುಸಂಧಾನ ನಾಮಕ ಗ್ರಂಥದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲೇನಂತ ಕೇಳಿದ್ರೆ ಅನೇಕ ಜೀವವಾದಿಗಳು ಮತ್ತು ಏಕಜೀವವಾದಿಗಳು ಇವರಿಬ್ಬರು ವೇದಾಂತಿಗಳೇ. ಆದರೆ ಇವರಲ್ಲಿ ಪರಸ್ಪರ ಏನಂತ ಕೇಳಿದ್ರೆ ಏಕಜೀವಿವಾದಿಗಳು ಹೇಳುವುದೇ ರೀತಿ ಬೇರೆ ಮತ್ತು ಅನೇಕ ಜೀವವಾದಿಗಳು ಹೇಳುವಂಥ ರೀತಿಯೇ ಬೇರೆ. ಆದರೆ ಸಿದ್ಧಾಂತ ಮಾತ್ರ ಒಂದೇ. ಸಿದ್ಧಾಂತದಾಗ ಏನಿಲ್ಲ ಅಂತ ಕೇಳಿದ್ರೆ ಬದಲಾವಣೆ ಇಲ್ಲ. ಅದಕ್ಕೆ ಇಲ್ಲೇನಂತ ಕೇಳಿದ್ರೆ ಅನೇಕ ಜೀವವಾದಿಗಳು ಏನದಲ್ಲ ಅಂದ್ರೆ ಅನೇಕ ಅಜ್ಞಾನವಾದಿಗಳಿಗೆ ಏನು ಜೀವದಲ್ಲ ಅವ್ರ ವಿಷಯಕವಾಗಿ ಏನಂತ ಕೇಳಿದ್ರೆ ಇಲ್ಲಿ ವಿಚಾರ ಮಾಡ್ತಾರೆ. ಯಾಕಂದ್ರೆ ಒಂದು ಕಡೆಗೆ ಹೀಗೆ ಯಯಾ ಯಯಾ ಭವೇತ್ ಪುರುಷ ಉತ್ಪತ್ತಿ ಪ್ರತ್ಯಗಾತ್ಮನಿ ಸಾ ಸೈವ ಪ್ರಕ್ರಿಯೆ ಸ್ಯಾತ್ ಸಾಧ್ವಿ ಸಾ ಚ ಅವನಸ್ಥಿತಾಹ ಅಂತ ಒಂದು ಶ್ಲೋಕ ಬರ್ತದೆ. ಯಯಾ ಯಯಾ ಭವೇತ್ ಪುಂಸಾಂ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಸಾ ಸೈವ ಪ್ರಕ್ರಿಯೆ ಸ್ಯಾತ್ ಸಾಧ್ವಿ ಸಾ ಚ ಅವನಸ್ಥಿತ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇಲ್ಲಿ ಯಯಾ ಯಯಾ ಭವೇತ್ ಪುಂಸಾಂ ಉತ್ಪತ್ತಿ ಯಾರೇನಂತ ಕೇಳಿದ್ರೆ ತಮಗೆ ತಿಳಿದಂತೆ ಆ ಯಾವ ಪ್ರತ್ಯೇಗಾತ್ಮನ ವಿಷಯಕವಾಗಿ ಅವರು ಪ್ರಕ್ರಿಯೆಗಳು ಬೇರೆ ಬೇರೆ ಹೇಳಿದ್ದಾರೆ. ಸಾ ಶೈವ ಪ್ರಕ್ರಿಯೆ ಅಂದರೆ ಆ ಪ್ರಕ್ರಿಯೆಗಳು ಬೇರೆ ಬೇರೆ ಆಗಿದ್ದು ಕೂಡ ಶಾಪ್ ಸಾಧ್ವಿ ಸಾಚ ಅವನಸ್ಥಿತ. ಆದರೆ ಇಲ್ಲಿ ಎಲ್ಲರೂ ಹೇಳುವಂಥ ಸಿದ್ಧಾಂತ ಮಾತ್ರ ಒಂದಾಗಿದೆ. ಬರುವ ದಾರಿಗಳು ಬೇರೆ ಆದರೂ ಕೂಡ ಬಂದು ಮುಟ್ಟುವ ಗಮನಸ್ಥಾನ ಮಾತ್ರ ಒಂದೇ ಇದೆ. ಅದಕ್ಕೆ ಇಲ್ಲೇನಪ್ಪ ಅಂತ ಕೇಳಿ ನಿಮಗೆ ಯಾವ ಪ್ರಕ್ರಿಯೆ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗ್ತದ ಅದನ್ನು ನೀವು ತಿಳ್ಕೋಬಹುದು. ಇಲ್ಲಿ ಏಕಜೀವವಾದಿ ಅನೇಕ ಜೀವವಾದಿ ಅಂತ ಏನು ವೇದಾಂತದಲ್ಲಿ ಹೀಗೆ ಭೇದಗಳು ಬರ್ತಾವಲ್ಲ ಪ್ರಕಾರಗಳು, ಇಲ್ಲಿ ನಿಮ್ಗೆ ಏಕಜೀವವಾದಿ ಹಿಡಿಸ್ತಂದ್ರೆ ಅದು ವಿಚಾರ ಮಾಡಿರಿ, ಅದರಿಂದ ನೀವು ತಿಳ್ಕೊಳ್ಳಿ. ಇಲ್ಲ ಏನಪ್ಪ ಅಂತ ಕೇಳಿದ್ರೆ ಅನೇಕ ಜೀವವಾದಿ ಅದು ನಿಮಗೆ ಸರಿಯಾಗಿ ಪ್ರಕ್ರಿಯೆ ತಿಳಿತಂದ್ರೆ ಆ ಮುಖಾಂತರವಾಗಿ ನಂತರ ನಿಮ್ಮ ಸ್ವರೂಪವನ್ನು ನೀವು ತಿಳ್ಕೊಳ್ಳಿ ಅಂತ ಹೀಗಿಲ್ಲ ಏನಂತ ಕೇಳಿದ್ರೆ ಮಹಾತ್ಮರು ಹೇಳಿದ್ದಾರೆ. ಇರಲಿ ಈಗಿಲ್ಲಿ ಅನೇಕ ಜೀವವಾದಿ ಏನದಲ್ಲ ಅವನ ವಿಚಾರಕ್ಕೆ ಏನಂತ ಕೇಳಿದ್ರೆ ಇಲ್ಲಿ ಏಕಜೀವವಾದಿಗಳು ಸ್ವಲ್ಪ ಅಡೆತಡೆ ತರ್ತಾ ಇದೆ. ಅದಕ್ಕೆ ಅವ ಏನು ಶಂಕ ಮಾಡ್ತಾನೆ ನೋಡಿ. ತಾ ನಾನಾ ಜೀವ ಪಕ್ಷ ವಿಷಯ ತಾ ಮುಕ್ತ ಪುರುಷತೆ ಭಿನ್ನ ದುಸರೇ ಜೀವ. ಈಗ ನಾನಾ ಜೀವ ಪಕ್ಷ ಅನೇಕ ಜೀವ ಪಕ್ಷಗಳು ಅಂದ್ರೆ ಜೀವವನ್ನು ಒಪ್ತಕ್ಕಂಥ ಯಾವ ಪಕ್ಷದವರು ಆ ಪಕ್ಷದಲ್ಲಿ ತಾ ಮುಕ್ತ ಪುರುಷತೆ ಭಿನ್ನ ಅಲ್ಲಿ ಮುಕ್ತನಾಗಿರ್ತಕ್ಕಂಥ ಯಾವ ಪುರುಷನ ಅವನಿಗಿಂತಲೂ ಭಿನ್ನವಾದ ಜೀವ ತಥಾ ಈಶ್ವರ, ಜೀವ ಮತ್ತು ಈಶ್ವರ ತಥಾ ಜಗತ್ ಮತ್ತು ಈ ಜಗತ್ ವಿದ್ಯಮಾನ ಹೀಗೆ ಅನೇಕ ಜೀವವಾದಿಗಳದ್ದು ಏನು ವಿಚಾರವನ್ನು ಕೇಳಿದ್ರೆ ತಮ್ಮಷ್ಟಕ್ಕೆ ತಾವು ಯಾವ ಶ್ರುತಿ ಗುರುಶಾಸ್ತ್ರಾದಿಗಳಿಂದ ತಮ್ಮ ಸ್ವರೂಪದ ಅರಿವು ಮಾಡಿಕೊಂಡು ಅವರು ಮುಕ್ತರಾಗ್ತಾರಂತ ಹೇಳಿದಾಗ ಇಲ್ಲೇನಂತ ಕೇಳಿದ್ರೆ ಅವ್ರ ವಿಷಯಕವಾಗಿ ಇರ್ತಕ್ಕಂಥ ಅಜ್ಞಾನ ಏನೋ ದೂರ ಆಯಿತು, ಅವರು ಮುಕ್ತರು ಆದರು. ಅವ್ರೇನಂತಾರ ಏಕಜೀವವಾದಿಗಳು ಅವನ ದೃಷ್ಟಿಲೇ ಅಜ್ಞಾನ ಹೋಗಿರ್ಬೋದು, ಅವನ ದೃಷ್ಟಿಲೇ ಕಲ್ಪಿತವಾಗಿರ್ತಕ್ಕಂಥ ಜೀವ ಈಶ್ವರ ಜಗತ್ತಿದು ಭಾವ ಹೋಗಿರ್ಬೋದು. ಆದರೆ ಅನ್ಯ ಜೀವಿಗಳದಲ್ಲ ಅವ್ರ ದೃಷ್ಟಿಲೇ ವಿಚಾರ ಮಾಡಿದಾಗ ಅಲ್ಲೇನಂತ ಕೇಳಿದ್ರೆ ಜೀವನೂ ಅದನ, ಈಶ್ವರನೂ ಅದನ, ಜಗತ್ತಿನೂ ಐತಿ. ಇವು ವಿದ್ಯಮಾನವೇ ಅದವಲ್ಲ. ಅನ್ಯ ಜೀವಬದ್ಧ ಮತ್ತು ಈ ಉಳಿದ ಜೀವಿಗಳು ಜ್ಞಾನ ಇಲ್ಲದೆ ಇರತಕ್ಕಂಥವ್ರು ಅವರು ಬದ್ಧರೇ ಅದರ. ಅನ್ಯ ಪ್ರಪಂಚ ಇದು ಬ್ಯಾರೆ ಪ್ರಪಂಚನೇ ಅದರ. ಅನ್ಯ ಈಶ್ವರ ಹೇ ಮತ್ತೇನಂತ ಕೇಳಿದ್ರೆ ಬ್ಯಾರೆ ಈಶ್ವರ ಅದರ. ಇಸ್ ಯಾವ ಪ್ರಕಾರಕ್ಕೆ ಭೇದ ದೃಷ್ಟಿ, ಈ ಪ್ರಕಾರದ ಭೇದ ದೃಷ್ಟಿ ಮುಕ್ತ ಪುರುಷಕ್ಕೂ ಅವಶ್ಯಕರಿಗೆ ಹೋಗಿ ಆ ಮುಕ್ತ ಪುರುಷನಿಗೆ ಈ ಭೇದ ಬುದ್ಧಿ ಇರ್ತದೋ ಅಥವಾ ಇಲ್ಲೋ ಅಂತ ಕೇಳ್ತಾರೆ. ಅನೇಕ ಜೀವವಾದಿಗಳೇನು ಹೇಳ್ತಾರೆ ಅನೇಕ ಅಜ್ಞಾನ ಹೋಗ್ತಾರೆ. ಹೌದಾ? ಆ ಯಾರಿಗೆ ಯಾವ ಅಜ್ಞಾನದ ಆ ಅಜ್ಞಾನದಿಂದ ಅವರು ಬದ್ಧರದ ಅವರು ಮುಕ್ತ ಆಗ್ಬೇಕಂತ ತಿಳ್ಕೊಂಡು ಗುರುಶಾಸ್ತ್ರಾದಿಗಳಿಗೆ ಶರಣಾಗತರ. ಶರಣಾಗತ ಆದ ಮೇಲೆ ಅವ್ರಿಗೆ ಯಥಾರ್ಥ ತಮ್ಮ ಸ್ವರೂಪದ ಜ್ಞಾನ ಇತ್ತು, ಅವ್ರ ಪಾಲಿಗೆ ಇರತಕ್ಕಂಥ ಅಜ್ಞಾನ ದೂರ ಆಯಿತು. ಆ ಅಜ್ಞಾನ ಕಲ್ಪಿತವಾಗಿರತಕ್ಕಂಥ ಜಗತ್ತೇ ಇಲ್ಲವಾಯಿತು.
ಅಜ್ಞಾನ ಕಲ್ಪಿತವಾಗಿರತಕ್ಕಂಥ ಜೀವ ಇಲ್ಲವಾಯಿತು, ಅಜ್ಞಾನ ಕಲ್ಪಿತವಾಗಿರತಕ್ಕಂಥ ಈಶ್ವರ ಇಲ್ಲವಾಯಿತು. ಇವೆಲ್ಲವೇನು ಕೇಳಿದ್ರೆ ಇಲ್ಲವಾದು. ಅವ ಮುಕ್ತನು, ಅವೇನು ಮುಕ್ತದನ. ಆದ್ರೆ ಇನ್ನೊಬ್ಬ ಜೀವನ ದೃಷ್ಟಿಯಿಂದ ಅವರೆಲ್ಲ ಬದ್ಧನೇ ಅಲ್ಲ, ಅವನ ದೃಷ್ಟಿಲೇ ಅವರೆಲ್ಲ ಭದ್ರ ಅದು. ಅವ್ರು ಭದ್ರ ಅದರಂದ್ರ ಅವರಲ್ಲಿರ್ತಕ್ಕಂಥ ಯಾವ ಅಜ್ಞಾನದ, ಆ ಅಜ್ಞಾನ ಕಲ್ಪಿತವಾಗಿರ್ತಕ್ಕಂಥ ಜೀವ, ಅಜ್ಞಾನ ಕಲ್ಪಿತವಾಗಿರ್ತಕ್ಕಂಥ ಈಶ್ವರ, ಅಜ್ಞಾನ ಕಲ್ಪಿತವಾಗಿರ್ತಕ್ಕಂಥ ಜಗತ್ತು ಮತ್ತು ಅವ ಬದ್ಧ ಅನ್ನೋದು ಈ ಭಾವನೆ ಆ ಮುಕ್ತ ಪುರುಷನಿಗೆ ಇರ್ತದಿಲ್ಲ ಅಂತ ನಾವ ಇರುವುದಿಲ್ಲಕ್ಕೆ ಇರ್ತದ. ಏನಂತ ಕೇಳಿದ್ರೆ ಅವನ ದೃಷ್ಟಿಯಲ್ಲಿ ಇರ್ತದ, ನಾ ಮುಕ್ತಿದ್ದೀನಿ ಇವರು ಮುಕ್ತರಿಲ್ಲ ಅನ್ನೋ ಭಾವ ಇರ್ತದ. ಆ ಅಜ್ಞಾನದಿಂದ ಜಗತ್ತದ, ಈಶ್ವರದನ, ಜೀವದನ ಮತ್ತು ಅವ ಬದ್ಧದನ ಅನ್ನೋದು ಇದು ಭೇದದ ಇಲ್ಲ. ನಾ ಮುಕ್ತ, ಅವ ಬದ್ಧ. ಹೌದು, ನನ್ನ ಪಾಲಿಗೆ ಈ ಜಗತ್ತಿಲ್ಲ, ಅವ್ರ ಪಾಲಿಗೆ ಜಗತ್ತಿಲ್ಲ. ನನ್ನ ಪಾಲಿಗೆ ಜೀವ ಭಾವ ಇಲ್ಲ, ಅವ್ರ ಪಾಲಿಗೆ ಜೀವ ಭಾವ ಅದೇ. ನನ್ನ ಪಾಲಿಗೆ ಈಶ್ವರ ಭಾವನೂ ಇಲ್ಲ, ಆದ್ರೆ ಉಳಿದವ್ರ ಪಾಲಿಗೆ ಈಶ್ವರ ಭಾವ ಇದು ಭೇದ ಇರ್ತದಿಲ್ಲ ಅಂತ ಕೇಳ್ತಾನವ. ಏಕ ಜೀವವಾದಿ ಅವನ ದೃಷ್ಟಿಯಲ್ಲಿ ಹೇಳ್ತಾನವ ಇದು ಭೇದ ಇರ್ತದೆ. ಈ ಭೇದ ಇರೋಣದ್ರಿಂದ ತಾ ಭೇದ ದೃಷ್ಟಿಗೆ ವಿದ್ಯಮಾನ ಹುಯೇ. ಆ ಭೇದ ದೃಷ್ಟಿ ಇರೋಣದ್ರಿಂದ, ವಿದ್ಯಮಾನ ಅಂದ್ರೆ ಇರೋಣದ್ರದಿಂದ ಅದ್ವಿತೀಯ ಬ್ರಹ್ಮಕ ಸಾಕ್ಷಾತ್ಕಾರ ಹಿನ್ನೈ ಹೋವೇಗ. ಆ ಮುಕ್ತ ಪುರುಷನಿಗೆ ಏನಂತ ಕೇಳಿದ್ರೆ ಈ ಅದ್ವಿತೀಯ ಬ್ರಹ್ಮನ ಸಾಕ್ಷಾತ್ಕಾರವೇ ಆಗುವುದಿಲ್ಲ. ಯಾಕೆ? ಭೇದ ಬುದ್ಧಿ ಅನ್ನಲ್ಲ ಅವನಲ್ಲಿ. ತಾ ಸಾಕ್ಷಾತ್ಕಾರಕ್ಕೆ ಅಭಾವ ಹುಯೇ. ಈ ಸಾಕ್ಷಾತ್ಕಾರವು ಅಭಾವ ಇರೋದ್ರಿಂದ ನಿರ್ಗುಣ ಬ್ರಹ್ಮ ಭಾವಕ್ಕೆ ಪ್ರಾಪ್ತಿ ರೂಪ ಮೋಕ್ಷ ಈ ಸಂಭವತಾನೆ. ಈಗ ನಿರ್ಗುಣ ಬ್ರಹ್ಮ ಭಾವದ ಪ್ರಾಪ್ತಿ ರೂಪ ಏನಂತ ಕೇಳಿದ್ರೆ ಯಾವ ಮೋಕ್ಷದಲ್ಲೋ ಆ ಮೋಕ್ಷನೇ ಸಂಭವಿಸುವುದಿಲ್ಲ. ಯಾರ ದೃಷ್ಟಿಲೇ? ನೀವು ಯಾರಿಗೆ ಮುಕ್ತ ಅಂತ ಹೇಳಕತ್ತಿರಲಿಲ್ಲ, ಅವನ ದೃಷ್ಟಿಲೇ. ಭೇದ ದೃಷ್ಟಿ ಆಗಿಲ್ಲೋ, ಭೇದ ದೃಷ್ಟಿ ಅದಂದ್ರೆ ಮತ್ತದು ಈಗ ಅದು ಸಗುಣ ಬ್ರಹ್ಮದ, ನಿರ್ಗುಣ ಬ್ರಹ್ಮ ಅವನ ದೃಷ್ಟಿಲೇ ಸಗುಣ ಬ್ರಹ್ಮನೇ. ಭೇದ ಅಜ್ಞಾನದ ಅನೇಕ ಅಜ್ಞಾನಗಳದವ, ಅವ್ರಿಗೆ ಆ ಅಜ್ಞಾನ ಕಲ್ಪಿತ ಜಗತ್ತು ಅದ, ಅಜ್ಞಾನ ಕಲ್ಪಿತ ಜೀವಿಗಳು ಅದರ, ಅಜ್ಞಾನ ಕಲ್ಪಿತ ಈಶ್ವರನು ಅದನ. ಈ ಭೇದ ಐತಿಲ್ಲ, ಇದು ಭೇದ ದೃಷ್ಟಿ. ನಾ ಮುಕ್ತಿದ್ದೀನಿ, ನನ್ನ ದೃಷ್ಟಿಲೇ ಜೀವ ಇಲ್ಲ, ಈಶ್ವರ ಇಲ್ಲ, ಜಗತ್ತಿಲ್ಲ. ಆದ್ರೆ ಉಳಿದವ್ರ ದೃಷ್ಟಿಲೇ ನಾ ಮುಕ್ತ, ಇವರೆಲ್ಲ ಬದ್ಧ. ಇದು ಭೇದ ದೃಷ್ಟಿ ಅದ ಇಲ್ಲ ಅಂತನೋ. ಆ ಭೇದ ದೃಷ್ಟಿ ಅದ ಅಂದ ಮೇಲೆ ನಿರ್ಗುಣ ಬ್ರಹ್ಮದಲ್ಲಿ ನಿಮ್ಗೆ ಜ್ಞಾನ ಇತ್ತು. ಯಾಕೆ? ಉಳಿದವ್ರ ದೃಷ್ಟಿಲಿ ಸಗುಣ ಬ್ರಹ್ಮ, ನನ್ನ ದೃಷ್ಟಿಲಿ ನಿರ್ಗುಣ ಬ್ರಹ್ಮ ಅಂತ ನೀ ಅಂದಾಗೆ ಆದ್ರೂ ಕೂಡ ಸಗುಣ ಬ್ರಹ್ಮ ಹಂಗೆ ಉಳಿತಲ್ಲ. ಆ ಸಗುಣ ಬ್ರಹ್ಮ ಸಾಕ್ಷಾತ್ಕಾರದಿಂದ ಏನಾಗುದಿಲ್ಲ ಅಂತ ಕೇಳಿದ್ರೆ ಮೋಕ್ಷ ಆಗುವುದಿಲ್ಲ. ಹೌದಿಲ್ಲ? ಬ್ರಹ್ಮ ಅದಕ್ಕೆ ನಿರ್ಗುಣ ಬ್ರಹ್ಮ ಭಾವಕ್ಕೆ ಪ್ರಾಪ್ತಿ ರೂಪ ಮೋಕ್ಷ ಈ ಸಂಭವತಾ ನಹಿ. ಈಗ ನಿರ್ಗುಣ ಆ ಯಾವ ನಿರ್ಗುಣ ಬ್ರಹ್ಮ ಭಾವ ಪ್ರಾಪ್ತಿ ರೂಪ ಮೋಕ್ಷನೇ ಸಂಭವಿಸುವುದಿಲ್ಲಪ್ಪ ಅಂತ ಹೇಳ್ತಾರೆ. ಈಗ ಈ ಶಂಕಾಕಾರದ ಶಂಕಾದಿರು ಯಾರ್ದು ಶಂಕಾದ? ಪೂರ್ವ ಪಕ್ಷದ ಏನದು ಅಂತ ಕೇಳಿದ್ರೆ ಈ ಶಂಕಾದ. ಈಗ ಇದಕ್ಕೆ ಸಮಾಧಾನ. ಈಗ ಅವರು ಅನೇಕ ಜೀವವಾದಿಗಳು ಏನದಲ್ಲ, ಅನೇಕ ಅಜ್ಞಾನ ಒಪ್ಪಿದವರು, ಈಗ ಅವ್ರಿಗೆ ಏನು ಸಮಾಧಾನ ನೀಡ್ತಾರೆ ನೋಡಿ. ಇದು ಶಂಕಾ ನೀವು ಪಕ್ಕಾ ತಿಳಿದಿತ್ತಂದ್ರೆ ಸಮಾಧಾನ ತಿಳಿತದ. ಹೌದಾ? ನೋಡ್ರಿ ಏನು ಸಮಾಧಾನ ಕೊಡ್ತಾರವ. ಶ್ರುತಿ ಪ್ರಮಾಣ ಕೊಟ್ಟೆ ಹೇಳ್ತಾರ ಅವರು. ಏನಂತಾರಂತ ಕೇಳಿದ್ರೆ ನೋಡ್ರಿ, ಇದಂ ಸರ್ವಂ ಯತ್ ಅಯಂ ಆತ್ಮ. ಇದು ಎಲ್ಲವೇನಂತ ಕೇಳಿದ್ರೆ ತೋರಾನ ತೋರಿಕೆ ಏನದಂತ ಕೇಳಿದ್ರೆ ಇದು ಆತ್ಮನೇ ಅದ. ಹೌದಿಲ್ಲ? ಈ ಸರ್ವ ದೃಶ್ಯಮಾನವಾಗಿರ್ತಕ್ಕಂಥ ಜಗತ್ತು ಇದು ಆತ್ಮನೇ ಅದಂತ ಅರ್ಥ ಆಯ್ತು. ವಾಚಾರಂಭಣಂ ವಿಕಾರೋ ನಾಮಧೇಯಂ. ಮತ್ತು ಎಷ್ಟೇನಪ್ಪ ಅಂತ ಕೇಳಿದ್ರೆ ವಿಕಾರದ ಅದು ಎಲ್ಲವೇನಂತ ಕೇಳಿದ್ರೆ ಅದು ವಾಣಿ ಉಚ್ಚಾರದಲ್ಲಿ ಬರ್ತಕ್ಕಂಥದ್ದು. ನುಡಿ ಮಾತ್ರದೇನಂತ ಕೇಳಿದ್ರೆ ಅದಂತ ಹೇಳ್ತಾರೆ. ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ಶಬ್ದದ ಆಚೆಗೆ ಏನಂತ ಕೇಳಿದ್ರೆ ಏನು ಇಲ್ಲವೇ ಇಲ್ಲ. ಇದು ವಾಚಾರಂಭಣಂ. ನಾವೇನು ಮಾತಾಡ್ತೇವಲ್ಲ ಮಾತಿಗೆ ವಿಷಯ ಆಗ್ಯದ. ಇದು ಯಾವುದು? ಇದು ಜಗತ್ತು ಅನ್ನೋದು, ಜೀವ ಅನ್ನೋದು, ಈಶ್ವರ ಅನ್ನೋದು, ಬಂಧ ಅನ್ನೋದು, ಮೋಕ್ಷ ಅನ್ನೋದು, ನೀವು ಏನೇನು ಮಾತಾಡ್ತೀರಿ ಇದು ಕೇವಲ ನುಡಿ ಮಾತ್ರ. ಹಾಗೆ ಬಂಜಿ ಮಗನೊಬ್ಬನಿದ್ದನು, ಮಹಾಶೂರನಿದ್ದನು. ಆತನೇನಪ್ಪ ಅಂತ ಕೇಳಿದ್ರೆ ಆಕಾಶಕ್ಕೆ ಜಿಗದು ಏನು ಮಾಡಿದ ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ಯಾವ ಇಂದ್ರಧನುಷ್ಯವನ್ನು ತೆಗೆದುಕೊಂಡು ಏನು ಮಾಡಿದ ಅಂತ ಕೇಳಿದ್ರೆ
ಕನಸಿನಲ್ಲಿ ತೋರ್ತಕ್ಕಂಥ ವೈರಿಗಳ ಮೇಲೆ ದಾಳಿ ಮಾಡಿದ, ಅವನ್ನೆಲ್ಲ ಸಂಹಾರ ಮಾಡಿದ. ಯಾರು? ಅದಕ್ಕೆ ಅವನು ವಿಜಯಿಯಾಗಿ ಬಂದ ಕೂಡಲೇ ಎಲ್ಲರಿಗೆ ಸಂತೋಷವಾಗಿ, ಉಳಿದ ಮಂದ್ಯ ಪುತ್ರರಿಗೆ ಸಂತೋಷವಾಗಿ ಪುಷ್ಪವೇ ತಂದು, ಆಕಾಶ ಹೂವುಗಳನ್ನು ತಂದು ಹೂಮಾಲೆ ಮಾಡಿ ಅವನ ಕೊರಳಿಗೆ ಹಾಕಿದರು. ಯಾರ ಕೊರಳಿಗೆ? ಹೆಂಗದಿದು ದಾದಿ ಕಥೆ ಇದ್ದಂಗೆ, ಹೌದಿಲ್ಲ? ಇದು ನುಡಿ ಮಾತ್ರದ, ಏನು ಪ್ರತ್ಯಕ್ಷತದ. ಹಾಗಿಲ್ಲಿ ಶ್ರುತಿ ಏನು ಹೇಳ್ತದಂತೆ? ವಾಚಾರಂಭಣಂ ವಿಕಾರೋ. ಇದೇನು ವಿಕಾರ ಕಾಣುತ್ತದಿಲ್ಲ ನಿಮಗಿದು, ಇದು ಕೇವಲ ವಾಚಾರಂಭಣಂ. ಇದು ಮಾತಿಗೆ ಅಷ್ಟೇ ವಿಷಯ ಇದು, ಹೌದಿಲ್ಲ? ನುಡಿ ಮಾತ್ರದಂತ ಹೇಳ್ತಾರೆ. ನಾಮದೇಹಂ ಇದು ಕೇವಲ ಏನಂತ ಕೇಳಿದ್ರೆ ಇದು ನಾಮ ಮಾತ್ರದ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಮಾಯಾ ಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಶ್ರುತಿ ಏನು ಹೇಳ್ತದೆ? ಮಾಯಾ ಮಾತ್ರಂ ಇದಂ ದ್ವೈತಂ. ಇದೆಲ್ಲ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ತೋರಾನು ತೋರಿಕೆ. ಇದು ಏನದಂತ ಕೇಳಿದ್ರೆ ಮಾಯಾ ಮಾತ್ರ. ಯಾಕೆ ಮಾಯಾ ಮಾತ್ರ? ಇದು ದ್ವೈತ. ನಾನು ಬೇರೆ, ನೀನು ಬೇರೆ, ಅವರು ಬೇರೆ, ಇವರು ಬೇರೆ, ಈ ಜಗತ್ತವೇ ಬೇರೆ, ಜೀವನೇ ಬೇರೆ, ಈಶ್ವರನೇ ಬೇರೆ. ಜೀವ ಈಶ್ವರರ ಭೇದ, ಜೀವ ಜೀವಿಗಳ ಭೇದ, ಜಡ ಜಡದಲ್ಲಿ ಭೇದ, ಜಡ ಜೀವಿಗಳ ಭೇದ, ಜಡ ಈಶ್ವರರ ಭೇದ, ಸ್ವಗತ ಭೇದ, ಸಜಾತಿಯ ಭೇದ, ವಿಜಾತಿಯ ಭೇದ. ಇದೆಲ್ಲ ಏನಂತ ಕೇಳಿದ್ರೆ ದ್ವೈತದ. ಇದಂ ದ್ವೈತಂ, ಇದೆಲ್ಲ ಕಾಣ್ತಕ್ಕಂಥ ದ್ವೈತ. ಇದು ಹೇಗೆ? ಮಾಯಾ ಮಾತ್ರ. ಇದು ಕೇವಲ ಮಾಯಾ. ಮಾಯಾ ಅಂದ್ರೆ ಯಾಮ ಸಾ ಮಾಯಾ, ಯಾವುದಿಲ್ಲ ಅದು ಮಾಯಾ. ಇದೆಲ್ಲ ದ್ವೈತ ಏನದಂತ ಕೇಳಿದ್ರೆ ಇದು ಮಾಯಾ. ಮಾಯಾ ಅಂದ್ರೆ ಇದ್ದದ್ದು ಇಲ್ಲದ್ದು, ಮ್ಯಾಜಿಕ್ ಇದ್ದಂಗೆ, ಇದು ಜಾದು ಇದ್ದಂಗೆ. ಆದ್ರೆ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಐತೇನೆ ಇದು. ಇದೆಲ್ಲ ದ್ವೈತ ಪ್ರಪಂಚ ಏನದಂತ ಕೇಳಿದ್ರೆ ಇದು ಮಾಯಾ. ಅದ್ವೈತಂ ಪರಮಾರ್ಥತಃ. ಪರಮಾರ್ಥವಾಗಿ ಅಂದ್ರೆ ತ್ರಿಕಾಲ ಅಬಾಧ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಅದೇ ಪರಮಾರ್ಥದ. ಅದು ಅದ್ವೈತಂ ಪರಮಾರ್ಥದ. ಅದ್ವೈತ ಒಂದೇ ಪರಮಾರ್ಥ, ಅದು ಒಂದೇ ಸತ್ಯದ, ಅದು ಒಂದೇ ನಿತ್ಯದ. ತದ್ ವ್ಯತಿರಿಕ್ತ ಎಲ್ಲವೇನಪ್ಪ ಅಂತ ಕೇಳಿದ್ರೆ ಇದು ದ್ವೈತ ಮಾಯಾ ಮಾತ್ರ. ಅಂದ್ರೆ ಅದು ಇಲ್ಲವೇ ಇಲ್ಲ ಅಂತ ಈ ರೀತಿಯಾಗಿ ಸಮಾಧಾನ ಕೊಡ್ತಾ ಇದ್ದಾರೆ ಶ್ರುತಿ ಪ್ರಮಾಣದಿಂದ. ಇದಂ ಸರ್ವಂ ಯತ್ ಅಯಂ ಆತ್ಮ ವಾಚಾರಂಭಣಂ ವಿಕಾರೋ ನಾಮಧೇಯಂ माया मात्रमिदं द्वैतम अद्वैतम परमार्थ इत्यादि श्रुतियों के विचार करके ಈ ಶ್ರುತಿಗಳೇನಂತ ಕೇಳಿದ್ರೆ ವಿಚಾರ ಮಾಡೋದ್ರದಿಂದ ತಾ ಅಧಿಕಾರಿ ಪುರುಷನೇ ಅಜ್ಞಾನಾದಿ ಸರ್ವ ಜಡ ಪ್ರಪಂಚಿಕ. ಆ ಅಧಿಕಾರಿ ಪುರುಷ ಯಾರದರಲ್ಲ, ಯಾರಂತ ಕೇಳಿದ್ರೆ ಮಲ ವಿಕ್ಷೇಪ ದೋಷರಹಿತನಾಗಿದ್ದಂಥವನು, ಮತ್ತೇನಂತ ಸಾಧನ ಚತುಷ್ಟಯ ಸಂಪನ್ನನಾಗಿರ್ತಕ್ಕಂಥ ಯಾವ ಅಧಿಕಾರಿ ಅದನ್ನು ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥ ಅಂದ್ರೆ ಏನಂತ ಕೇಳಿದ್ರೆ ಸಾಧನ ಚತುಷ್ಟಯ ಸಂಪನ್ನನಾಗಿರ್ತಕ್ಕಂಥ ಅಧಿಕಾರಿ. ಆ ಅಧಿಕಾರಿ ಪುರುಷನೇ ಅವನ ದೃಷ್ಟಿಯಿಂದ ಅಜ್ಞಾನಕ್ಕೆ ಸರ್ವ ಜಡ ಪ್ರಪಂಚಕ, ಈ ಅಜ್ಞಾನ ಮತ್ತು ಈ ಜಡವಾದ ಸರ್ವ ಪ್ರಪಂಚ ಬ್ರಹ್ಮ ವಿಷಯ ಕಲ್ಪಿತಪಣ ನಿಶ್ಚಯಕರಿಕೆ. ಆ ಅಧಿಕಾರಿ ಪುರುಷ ಬ್ರಹ್ಮ ಸ್ವರೂಪದಲ್ಲಿ ಸಂಪೂರ್ಣ ತೋರಾಂತೋರ್ತಿ ಪ್ರಪಂಚ ಅವನ ದೃಷ್ಟಿಯೊಳಗೆ ಹೇಗದಂತ ಕೇಳಿದೆಲ್ಲ ಕಲ್ಪಿತ. ಕಲ್ಪಿತ ಅಂದ್ರೇನು? ಯಾವುದು ಇಲ್ಲ, ಕನಸಿನ ಪದಾರ್ಥದಂತೆ ನಂತ ಕೇಳಿದ್ರೆ ಇದು ಅಧ್ಯಾಸ ಮೂಲಕವಾಗಿ ತೋರುತ್ತದೆಯೋ ಕ್ರಮಾತ್ಮಕವಾಗಿ ತೋರುತ್ತದೆಯೋ ಅದು ಏನದಂತ ಕಲ್ಪಿತ. ಅದು ನಿಜ ಏನು ಇಲ್ಲ. ಹಾಗಿದೆಲ್ಲ ಕಲ್ಪಿತ. ನಿಶ್ಚಯಕರಿಕೆ ಮಿಥ್ಯಾಪಣ ನಿಶ್ಚಯಕರಿ. ಹೀಗಿದೆಲ್ಲ ಕಲ್ಪಿತದಂತ ತಿಳ್ಕೊಂಡು ಆ ಅಧಿಕಾರಿ ಪುರುಷ ಇದೆಲ್ಲ ಮಿಥ್ಯಾ ಅಂತ ಹಿಂಗ ತಿಳಿದಾನ. ಅವ್ರು ಮಿಥ್ಯಾ ವಸ್ತು ದ್ವೈತ ಭಾವಕ್ಕೂ ಕರ್ತಾನೆ. ಮಿಥ್ಯಾ ವಸ್ತು ಏನು ಮಾಡಂಗಿಲ್ಲ ಅಂತ ಕೇಳಿದ್ರೆ ಅದು ದ್ವೈತ ಮಾಡುವುದಿಲ್ಲ. ಹೌದಿಲ್ಲ? ನಾನು ನಿಮಗೆ ಕೇಳ್ತೀನಿ, ನಿಮಗೆ ಈಗ ಎಚ್ಚರದೊಳಗೆ 4 ಮಂದಿ ಅಣ್ತಮ್ಮರದ, 4 ಮಂದಿ. ಮತ್ತು ಕನಸಿನೊಳಗೂ ಏನಂತ ಕೇಳಿದ್ರೆ 4 ಮಂದಿ ಅಣ್ತಮ್ಮರು ಅದ. ಹೌದಿಲ್ಲ? ನಾ ಕೇಳ್ತೀನಿ, ನಿಮ್ಮ ತಾಯಿ ತಂದೆ ಇಷ್ಟೆಂಟದೊಳಗೆ ನಿಮ್ಮ ತಾಯಿ ತಂದೆ ಏನು ಗಳಿಸ್ಯಾರಲ್ಲೋ ಈ ಸ್ಥಾವರ ಇಷ್ಟೆಂಟದೊಳಗೆ ನಿಮ್ಗೆ ಪಾದ ಬೇಡವ್ರು ಯಾರು? ಎಚ್ಚರದೊಳಗಿಂದ ಅಣ್ತಮ್ಮರು ಪಾಲು ಬೇಡ್ತಾರೋ ಏನು ಕನಸಿನೊಳಗಿಂದ?
ಹೌದಿಲ್ಲ? ಇವ್ರು ಬೇಡ್ತಾರೆ ಖರೆ, ಅವರು ಬೇಡಂಗಿಲ್ಲ. ಯಾರು ಬೇಡಂಗಿಲ್ಲ? ಮತ್ತ ಅವ್ರು ಭೇದ ಮಾಡ್ತಾರೇನವರು? ಅವ್ರು ಭೇದ ಮಾಡಾಕ ಬರಂಗಿಲ್ಲ. ಯಾರಿಗೆ ಅವ್ರು ಇಲ್ಲೇ ಅಲ್ಲ ಇದ್ರೆ ಭೇದ ಮಾಡ್ಬೇಕಾಗಿತ್ತು. ಆದ್ರೆ ಇವರು ಕೊಡಾಲಂದ್ರು ಬಿಡಲ್ಲ. ಇವರು ಯಾರು ಎಚ್ಚರದೊಳಗಿದ್ದವ್ರು, ಹೌದಿಲ್ಲ? ಮತ್ತ ಕನಸಿನ ನಾವು ಕೊಡ್ತೇವಂದ್ರು ಅವ್ರು ತಗೊಳಂಗಿಲ್ಲ. ಯಾಕೆ ಇದ್ರೆ ತಗೋಬೇಕಿಲ್ಲ. ಹಂಗೆ ಕೊಟ್ಟಂಗೆ ತಗೊಂಡಂಗೆ ವ್ಯವಹಾರ ಆದ್ರೂ ಕೂಡ ಎದ್ದು ಕೂಡಲೇ ನಿಮ್ಗ ಅಲ್ಲ, ನಿಮ್ದು ಹೋಗ್ಯದ ಪಾಲ ಅವ್ರಿಗೆ ಹೋಗಿಲ್ಲ, ಹೌದಿಲ್ಲ? ಮತ್ತೆ ಇಲ್ಲಿ ಎಚ್ಚರದಾಗಿದ್ದವ್ರು ಇವ್ರು ಬಿಡ್ತಾರೆ, ನಿಮ್ಗೆ ಬಿಡುವುದೇ ಇಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಅದನ್ನೇ ಹೇಳ್ತಾರೆ ಇಲ್ಲಿ. ಮಿಥ್ಯಾವಸ್ತು ದ್ವೈತ ಭಾವಕ್ಕೂ ಕರ್ತಾನೆ. ಮಿಥ್ಯಾವಸ್ತು ದ್ವೈತ ಭಾವನೆ ಮಾಡೋದಿಲ್ಲ, ದ್ವೈತ ಮಾಡೋದಿಲ್ಲ. ಅದು ವೈರತ್ವ ಮಾಡೋದಿಲ್ಲ, ಅದು ರಾಗನೂ ಮಾಡೋದಿಲ್ಲ, ಮತ್ತೆ ದ್ವೇಷನೂ ಮಾಡೋದಿಲ್ಲ. ಕನಸಿನೊಳಗಿರ್ತಕ್ಕಂಥ ಅಣ್ಣ ತಮ್ಮರು ಏನ್ ಮಾಡ್ತಾರೆ? ನಿಮಗೆ ಏನು ಮಾಡಂಗಿಲ್ಲ ಅವರು, ಪ್ರತಿ ಲಕ್ಷ್ಯಕ್ಕೆ. ಆದ್ರೆ ಎಚ್ಚರದಾಗಿದ್ದವರು ಬೇಕಾದ್ರೆ ಪ್ರೀತಿ ಮಾಡ್ತಾರೆ, ಬೇಡಾದ್ರೆ ದ್ವೇಷ ಮಾಡ್ತಾರೆ, ಹೌದಿಲ್ಲ? ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ? ಮಿಥ್ಯಾವಸ್ತು ಅಂದ್ರೆ ಸುಳ್ಳವಾಗಿರ್ತಕ್ಕಂಥ ವಸ್ತು. ದ್ವೈತ ಭಾವಕ್ಕೂ ಕರ್ತಾನೆ. ಇದು ಜಗತ್ತೇ ಇರಬಹುದು, ಜೀವಿಗಳೇ ಇರಬಹುದು, ಅಲ್ಲ ಈಶ್ವರನೇ ಇರಬಹುದು. ಇವರೆಲ್ಲ ಹೇಗಿದ್ರೆ ಅಂತ ಕೇಳಿದ್ರೆ ಕಲ್ಪಿತ. ಯಾರ ದೃಷ್ಟಿಲಿ? ಅಧಿಕಾರಿ ದೃಷ್ಟಿಲಿ. ಅದಕ್ಕೆ ಇವ್ರು ಯಾರು ಏನು, ಈ ಜಗತ್ತಿನೂ ಆ ಮಹಾತ್ಮನಿಗೆ ಏನು ಮಾಡಂಗಿಲ್ಲ, ಈ ಜೀವಿಗಳು ಅವನಿಗೇನು ಮಾಡಂಗಿಲ್ಲ. ಇಷ್ಟೇ ಬಿಡ್ರಿ, ಆ ಈಶ್ವರನು ಕೂಡ ಏನು ಮಾಡಂಗಿಲ್ಲ. ಇದ್ರ ಮಾಡ್ಬೇಕಲ್ಲ. ಅವರೆಲ್ಲ ಹೇಗಿದ್ರೆ ಕಲ್ಪಿತ ಅಂದ್ರೆ ಮಿಥ್ಯಾ. ಆದ್ದರಿಂದ ಅವರು ನಿಮ್ಗೆ ದ್ವೈತ ಮಾಡಂಗಿಲ್ಲ, ಕರ್ತಾನೆ. ಯಾಕೆ? ತ ಅಧಿಕಾರಿ ಪುರುಷಕ್ಕೂ ಅದ್ವಿತೀಯ ಬ್ರಹ್ಮಕ ಸಾಕ್ಷಾತ್ಕಾರ ಸಂಭವ್ಯ. ಆದ್ದರಿಂದ ಏನಂತ ಕೇಳಿದ್ರೆ, ಇಂಥ ಯಾವ ಅಧಿಕಾರಿ ಪುರುಷನಲ್ಲ, ಆ ಪುರುಷನಿಗೆ ಅದ್ವಿತೀಯ ಬ್ರಹ್ಮನ ಸಾಕ್ಷಾತ್ಕಾರ ಸಂಭವಿಸುತ್ತದೆ. ಯಾರಿಗೆ? ಅಧಿಕಾರಿ ಪುರುಷನಿಗೆ. ಅವನ ದೃಷ್ಟಿಯಲ್ಲಿ ಇದು ಖರೆಯದೇನು ಇಲ್ಲ, ಅದು ದ್ವೈತ ಮಾಡ್ತದೇನು ಮಾಡಂಗಿಲ್ಲ. ಈಗ ಜರ ವಿಚಾರ ದೃಷ್ಟಿಯಿಂದ ನೋಡಿದ್ರ ಅವ ಏನಂತ ಕೇಳಿದ್ರೆ, ನಿರ್ಗುಣ ಬ್ರಹ್ಮ ಭಾವದ ಪ್ರಾಪ್ತಿನೇ ಇಲ್ಲದ ಅವನು ಮೋಕ್ಷ ಹಂಗಾಗ್ತದ ಅಂತಂದನ. ಇಲ್ಲಿಗೆ ಏನಂತ ಇದು ನಿರ್ಗುಣ ಭಾವದ ಸಗುಣ ಭಾವದ ಇಲ್ಲಿ ಬಲ್ಲಂತ ಮಹಾತ್ಮನ ದೃಷ್ಟಿಯಲ್ಲಿ ಆ ಬ್ರಹ್ಮನ ವಿಷಯಕ್ಕೆ ಸಗುಣ ಭಾವದೋ ಏನ್ ನಿರ್ಗುಣ ಭಾವದ? ನಿರ್ಗುಣ ಭಾವ. ನಿರ್ಗುಣ ಭಾವ ಅವನಿಗೆ ಅದಂದ್ರೆ ಅವನು ಮುಕ್ತದನೋ ಬದ್ಧದನ? ಇದು ವ್ಯವಸ್ಥೆ ಮಾಡ್ತಾರೆ ಯಾರು? ಈ ಅನೇಕ ಜೀವವಾದಿಗಳು. ತಾ ಸಾಕ್ಷಾತ್ಕಾರ ಕರಿಕೆ ಇಸ್ ವಿದ್ವಾನ ಪುರುಷಕ್ಕೂ ಬ್ರಹ್ಮ ಭಾವ ಕಿ ಪ್ರಾಪ್ತಿ ರೂಪ ಮೋಕ್ಷ ಸಂಭವ್ಯ ಹೇ. ಈ ಸಾಕ್ಷಾತ್ಕಾರದಿಂದ ಅಂದ್ರೆ ದೃಢ ಪ್ರೋಕ್ಷ ಬ್ರಹ್ಮಜ್ಞಾನದಿಂದ ಆ ವಿದ್ವಾನನಿಗೆ, ಆ ವಿದ್ವಾನ ಪುರುಷನಿಗೆ ಬ್ರಹ್ಮ ಭಾವದ ಪ್ರಾಪ್ತಿ ರೂಪವಾಗಿರ್ತಕ್ಕಂಥ ಮೋಕ್ಷ ಸಂಭವಿಸುತ್ತದೆ. ಅಂದ್ರೆ ಆ ಮೋಕ್ಷ ಅವನಿಗೆ ಆಗುತ್ತದೆ ಅಂತ ಹೇಳ್ತಾರೆ. ಇಟ್ಟು ಹೇಳಿದ್ರು ಮತ್ತೆ ನಾವು ಬಿಡಂಗಿಲ್ಲ. ಯಾರು? ಮತ್ತೆ ಶಂಕಾಕಾರ ಬರೀ ಮತ್ತೆ ಶಂಕಾ ಮಾಡ್ತಾನೆ. ಏನ್ ಮಾಡ್ತಾನೆ ನೋಡಿ. इस नाना जीव पक्ष विषय आत्मज्ञान करके अपने अज्ञान की निवृत्ति हुए भी अन्य जीवों के अज्ञान के विद्यमान हुए ब्रह्म विषय ईश्वरपणे की निवृत्ति नहीं होगी. ಏನಂತಾನ ಶಂಕಾಕಾರ ನೋಡಿ. ಇಸ್ ನಾನಾ ಜೀವ ಪಕ್ಷ ವಿಷಯ, ನೀವೇನು ಅನೇಕ ಜೀವ ಅಂತ ಹೇಳ್ತೀರಲ್ಲ ನೀವು, ಒಪ್ಪಿದಂತ ಅನೇಕ ಜೀವವಾದಿಗಳೇ ಆತ್ಮಜ್ಞಾನ ಕರಿಕೆ, ಆತ್ಮಜ್ಞಾನದಿಂದ अपने अज्ञान की निवृत्ति हुए भी. ಆತ್ಮಜ್ಞಾನದಿಂದ ನಿಮ್ದೇನೋ ಅಜ್ಞಾನದ ನಿವೃತ್ತಿ ಆಗ್ಯದ ಯಾವ ಅಧಿಕಾರಿ ಪುರುಷರು. ಅನ್ಯ ಜೀವಕ್ಕೆ ಅಜ್ಞಾನಕ್ಕೆ ವಿದ್ಯಮಾನ ಹುಯಿ. ಇನ್ನು ಉಳಿದ ಜೀವಿಗಳ ಅಜ್ಞಾನದ ವಿದ್ಯಮಾನವೇ, ಅವ್ರದ್ದು ಅಜ್ಞಾನ ಹೋಗಿಲ್ಲ, ಆ ಅಜ್ಞಾನಗಳ ಅದಾವ ಹುಯಿ ಬ್ರಹ್ಮ ವಿಷಯ. ಈಗ ಆ ನಿರ್ಗುಣ ನಿರಾಕಾರವಾದ ಯಾವ ಬ್ರಹ್ಮದನಲ್ಲ, ಆ ಬ್ರಹ್ಮನ ವಿಷಯಕವಾಗಿ ಈಶ್ವರ ಪಡೆಕ್ಕೆ ನಿವೃತ್ತಿ ನೈವ ಹೋಗಿ. ಈಗ ಇವೆಲ್ಲ ಅಜ್ಞಾನ ಉಪಾಧಿ ಇರೋದ್ರಿಂದ ಈಗ ಆ ಬ್ರಹ್ಮನಲ್ಲಿ ಈಶ್ವರತ್ವ ಅನ್ನೋದೇನು ಕೇಳ್ತಿದ್ರೆ ನಿವೃತ್ತಿ ಆಗುದಿಲ್ಲ. ಯಾರಿಗೆ? ಆ ಮುಕ್ತ ಪುರುಷನ ದೃಷ್ಟಿಯಲ್ಲಿ ಅಂತ ಹೇಳ್ತಾನವ. ಯಾರು? ಏಕ ಜೀವಾದಿ. ಯಾತೆ ಈಸ್ ಪುರುಷಕ್ಕೂ ಅದಕ್ಕಿಂತ ಪುರುಷನಿಗೆ ಜ್ಞಾನ ಕರಿಕೆ ಅಂದ್ರೆ ಜ್ಞಾನದಿಂದ ಸಗುಣ ಬ್ರಹ್ಮ ಭಾವಕ್ಕೆ ಪ್ರಾಪ್ತಿ ಹೋಗಿ. ಅವನಿಗೆ ಸಗುಣ ಬ್ರಹ್ಮ ಭಾವದೇ ಪ್ರಾಪ್ತಿ ಆಗ್ತದೆ, ನಿರ್ಗುಣ ಬ್ರಹ್ಮ ಭಾವದ ಪ್ರಾಪ್ತಿ ಆಗುದಿಲ್ಲ. ಮತ್ತು ನಿರ್ಗುಣ ಬ್ರಹ್ಮ ಭಾವದ ಪ್ರಾಪ್ತಿ ಇದ್ರೆ ಮೋಕ್ಷ ಅಂತೀರಿ ನೀವು. ಮತ್ತೀಗ ನಿಮ್ಗೆ ಎಂಥ ಭಾವದ? ನಿರ್ಗುಣ ಬ್ರಹ್ಮ ಭಾವದೋ ಸಗುಣ ಬ್ರಹ್ಮ ಭಾವದೋ?
ಸಗುಣ ಬ್ರಹ್ಮ ಭಾವ ಅಂದ್ರೆ ಹೆಂಗೆ ಮುಕ್ತ ಹಾಕಿರಿ ನೀವು ಅಂತ ನಾವು ಅದಕ್ಕೆ ಸಮಾಧಾನ. ಮತ್ತೆ ಅನೇಕ ಜೀವವಾದಿಗಳು ಅದಕ್ಕೂ ಸಮಾಧಾನ ಕೊಡ್ತಾರೆ. ಏನಂತಾರೆ ನೋಡಿ, ಲೋಕ ವಿಷಯವಿ ಅನ್ಯ ವಸ್ತುಕ್ಕೆ ಜ್ಞಾನತೆ ಅನ್ಯ ವಸ್ತುಕ್ಕೆ ಪ್ರಾಪ್ತಿ ಹೋಗಿ ನೈ. ಲೋಕಾನುಭವ ಕೊಡ್ತಾರ. ಏನು ಲೋಕಾನುಭವ ಅಂತ ಕೇಳಿದ್ರೆ, ಈಗ ಲೌಕಿಕದಲ್ಲಿ ನಿಮಗೆ ಒಂದು ವಸ್ತುವಿನ ಜ್ಞಾನ ಐತಂದ್ರೆ ಆ ಜ್ಞಾನದಿಂದ ಅನ್ಯ ವಸ್ತುವಿನ ಪ್ರಾಪ್ತಿ ನಿಮ್ಗೆ ಆಗೋದಿಲ್ಲ. ನಿಮಗೆ ಯಾವ ವಸ್ತುವಿಂದ ಜ್ಞಾನ ಆಗ್ಯದಲ್ಲೋ ಆ ವಸ್ತುವಿಂದ ನಿಮಗೆ ಏನಾಗ್ತದೆ ಅಂತ ಕೇಳಿದ್ರೆ ಪ್ರಾಪ್ತಿ ಆಗ್ತದೆ. ಹಿಂಗೆ ನಿಯಮದ ಅಂತ ಹೇಳ್ತಾನೆ ನಾವು. ಜೈಸೆ ಹೇಗೆ ಅಂದರೆ ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾನೆ ನೋಡಿ. ಶುಕ್ತಿಗೆ ಜ್ಞಾನತೆ ಇಸ್ ಪುರುಷಕ್ಕೂ ರಜತ್ಗೆ ಪ್ರಾಪ್ತಿ ಹೋಗಿ. ಈಗ ಒಬ್ಬ ಪುರುಷ ದಾರಿ ಹಿಡಿದು ಹೋಗುವಾಗ ದಾರಿ ಮೇಲೆ ಬಿದ್ದಿರ್ತಕ್ಕಂಥ ಕಪ್ಪೆ ಚಿಪ್ಪಿನಲ್ಲಿ ಏನಾಗಿದೆ, ರಜತದ ಭ್ರಮೆ ಆಗಿದೆ. ಅದು ಬೆಳ್ಳಿ ಅಂತ ಈಗ ಅವನಿಗೆ ಭ್ರಮ ಆಗಿದೆ. ಆ ಭ್ರಮೆಯಿಂದ ಅವ ಏನಂತ ಕೇಳಿದ್ರೆ ಅಲ್ಲಿ ಓಡಿ ಹೋಗ್ಯಾನ. ಹೋದ ಮೇಲೆ ಏನಂತ ಕೇಳಿದ್ರೆ ಅವಾಗ ಇದ್ದಕ್ಕಿದ್ದಂತೆ ಅವನಿಗೆ ಅದರ ಜ್ಞಾನ ಆಯಿತು, ಅಲ್ಲಿ ಬೆಳ್ಳಿ ಜ್ಞಾನ ಆಯಿತು, ಎಲ್ಲಿ ಶಿಂಪಿ ಜ್ಞಾನ ಆಯಿತು. ಶಿಂಪಿದೆ ಯಾಕೆ ಜ್ಞಾನ ಆಯಿತು? ಅಲ್ಲಿ ಶಿಂಪಿದೆ ಅಂದ್ರೆ ಶಿಂಪಿ ಜ್ಞಾನ ಆಯಿತು. ಮೊದಲು ಇದ್ದಿದ್ದಿಲ್ಲೇನು ಇತ್ತು. ಆದ್ರೆ ಇವ ದೂರ ಇದ್ದ. ಅದರಿಂದ ಆ ಶಿಂಪಿಯಿಂದ ದೂರ ಇರೋದ್ರಿಂದ ಆ ಶಿಲ್ಪಿದೇನಂತ ಕೇಳಿದ್ರೆ ವಿಶೇಷ ಜ್ಞಾನ ಆಗಲಿಲ್ಲ. ಅವನಿಗೇನಂತ ಕೇವಲ ಸಾಮಾನ್ಯ ಜ್ಞಾನ ಇದೆ. ಇದಂ ಇದು ಅಂತಿಷ್ಟೇ ಜ್ಞಾನ ಇದೆ. ಅಲ್ಲಿ ಮುಂದೆ ಇದು ಅಂತಿಷ್ಟು ಸಾಮಾನ್ಯ ಜ್ಞಾನ ಆಗಿ ಯಥಾರ್ಥ ಶುದ್ಧಿ ಜ್ಞಾನ ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಯಾಕೆ? ದೂರದಲ್ಲಿದ್ದಲ್ಲ. ಅದಕ್ಕೆ ಅವನಿಗೆ ಇದು ಶುಕ್ತಿ ಅನ್ನೋದೇ, ಇದು ಶಿಲ್ಪಿ ಅನ್ನೋದೇ. ಅವ ಏನಂದ ಇದು ಬೆಳ್ಳಿ ಅಲ್ಲ ಅಂದ್ರೆ ಅವನಿಗೆ ಏನಾಗಿದೆ, ಬೆಳಿ ಭ್ರಮೆ ಆಗ್ಯದಿಲ್ಲ. ಇನ್ನು ಬೆಳ್ಳಿದಂತ ತಿಳ್ಕೊಂಡು ಓಡಿ ಹೋದ ತಗೋಬೇಕಂತ ಹೋದ. ಅಲ್ಲಿ ಹೋದ್ಮೇಲೆ ಏನಾಯ್ತು, ದೈಶ ಶುಕ್ತಿಗೆ ಜ್ಞಾನತೆ. ಈಗ ಅಲ್ಲಿ ಹೋದ ಕೂಡಲೇ ಅರೇ ಇದು ಬೆಳ್ಳಿದಂತ ಓಡಿ ಬಂದ. ಬೆಳ್ಳಿ ಇದೇನಲ್ಲ ಶಿಲ್ಪಿ ಅದ. ಶಿಲ್ಪಿ ಅದಂತ ಜ್ಞಾನ ಆಯ್ತು. ಇಸ್ ಪುರುಷಕ್ಕೂ ರಜತ್ತಿ ಪ್ರಾಪ್ತಿ ಹೋಗ್ತೀನಿ. ಈಗ ಅವನಿಗೆ ಬೆಳ್ಳಿ ಪ್ರಾಪ್ತಿ ಆಗ್ತದೋ ಏನು ಶುಕ್ತಿ ಪ್ರಾಪ್ತಿ ಆಗ್ತದೆ? ಈಗ ಅದರ ಜ್ಞಾನ ಆಗಿದೆ ಅವನಿಗೆ, ಶಿಲ್ಪಿ ಜ್ಞಾನ ಆಗಿದೆ. ಶಿಲ್ಪಿ ಜ್ಞಾನ ಆಗ್ಯದಂದ್ರೆ ಈಗ ಅಲ್ಲಿ ಶಿಲ್ಪಿ ಸಿಗ್ತದ, ಬೆಳ್ಳಿ ಸಿಗ್ತದ? ನೀವು ಯಾರಾದ್ರೂ ಅಂದವು ಮೊದಲು ಬೆಳ್ಳಿ ಜ್ಞಾನ ಆಗ್ಯದಲ್ರಿ, ಮತ್ತು ಬೆಳ್ಳಿ ಜ್ಞಾನ ಆಗಿದ್ರೆ ಬೆಳ್ಳಿ ಸಿಗ್ಬೇಕಾಗಿತ್ತಲ್ಲ. ಸಿಗ್ಬೇಕಾಗಿತ್ತು. ಅದು ಯಥಾರ್ಥ ಇದ್ರೆ ಸಿಗ್ತಿತ್ತು, ಸತ್ಯ ಇದ್ರೆ ಸಿಗ್ತಿತ್ತು. ಅದು ಭ್ರಮಾತ್ಮಕ ಜ್ಞಾನದ, ಅದು ಅಯಥಾರ್ಥ ಜ್ಞಾನದ. ಆ ಅಯಥಾರ್ಥ ಜ್ಞಾನದಿಂದ ಅದು ಬೆಳ್ಳಿ ಅಂತ ನಿಮ್ಗೆ ಅನಿಸಿತ್ತು, ಅದು ಬೆಳ್ಳಿ ಇಲ್ಲ. ಇಲ್ಲದ ಜ್ಞಾನ ಆಗಿದೆ, ಅದಕ್ಕೆ ನಿಮಗೆ ಸಿಗಲಿಲ್ಲ. ಆದ್ರೆ ಶುಕ್ತಿದು ಇದ್ದುದೇ ಜ್ಞಾನ ಆಗಿದೆ. ಇದ್ದದ್ದೇ ಶುಕ್ತಿ ಅಂದ್ರೆ ಶಿಲ್ಪಿ. ಆ ಶಿಲ್ಪಿದ ಏನಾಗಿದೆ ನಿಮ್ಗೆ ಜ್ಞಾನ ಆಗಿದೆ. ಈಗ ನಿಮ್ಗೆ ಏನು ಸಿಗ್ತದ? ಬೆಳ್ಳಿ ಸಿಗ್ತದೋ ಏನು ಶಿಲ್ಪಿ ಸಿಗ್ತದ? ಏನು ಸಿಗ್ತದ? ಅಲ್ಲ, ಅದೇ ಏನು ಶುಕ್ತಿನೇ ಸಿಗ್ತದಂತ ಹೇಳಿ. ಕಿಂತು ತಾ ಶುಕ್ತಿ ಪ್ರಾಪ್ತಿ ಹೋವೇ ಹೇ, ಅವನಿಗೆ ಆ ಶುಕ್ತಿದೇ ಪ್ರಾಪ್ತಿ ಆಗ್ತದೆ. ಐಶೇ ಇದು ದೃಷ್ಟಾಂತ ಇತ್ತು. ಇದು ಸಿದ್ಧಾಂತದಲ್ಲಿ ಹೇಳ್ತಾರೆ, ಗುರು ಶಾಸ್ತ್ರಕ್ಕೆ ಉಪದೇಶತೆ. ಗುರು ಮತ್ತು ಶಾಸ್ತ್ರದ ಉಪದೇಶದಿಂದ ಗುರುಗಳು ನಿಮಗೆ ಹೇಳತ್ತಾರೆ, ಶಾಸ್ತ್ರವು ಕೂಡ ನಿಮಗೆ ಹೇಳ್ತಾ ಇದೆ. ಈ ಅಧಿಕಾರಿ ಪುರುಷಕ್ಕೂ ಇದು ಬಹಳ ವಿಶೇಷದ. ಸುಮ್ಮ ಪುರುಷ ಅಂದಿಲ್ಲ ಅವರು, ಏನಂತಾರೆ? ಅಧಿಕಾರಿ ಪುರುಷ. ಏತೆ ಪಾಹಿಜೆ ಜಾತಿಚೆ ಅಂತಾರೆ ತುಕಾರಾಮ್ ಮಹಾರಾಜರು. ಇಲ್ಲಿ ಪರಮಾರ್ಥದಲ್ಲಿ ಎಂಥವ್ರು ಬೇಕಪ್ಪ ಅಂತ ಹೇಳಿದ್ರೆ ಜಾತಿವಂತ ವ್ಯಕ್ತಿ ಬೇಕು. ಅಂದ್ರೆ ಇದರ ಅರ್ಥ ಏನಂತ, ಅಧಿಕಾರ ಸಂಪನ್ನ ವ್ಯಕ್ತಿ ಬೇಕು. ನೀವು ಅಂತಿರ್ತೀರಿ ನೋಡ್ರಿ, ಈ ಜಗಳ ಪಗಳ ಆಗಿದ್ರೆ ನೀವಂತಿರಲ್ಲ, ಗಣಿಸಿದ್ರು ಬಾ ಅಂತೀರಿ. ಏನಂತೀರಿ? ನಾವು ಗಣಸಲ್ಲ. ಆದ್ರೂ ಕಾಣೋದು ಬೇರೆ, ಇರುವುದು ಬೇರೆ. ಇದು ಹೆಂಗೆ ಅಂತಾರಲ್ಲ ಹಾಗೆ ಅಂತ ಕೇಳಿದ್ರೆ, ಇಲ್ಲಿ ಗುರು ಮತ್ತು ಶಾಸ್ತ್ರದ ಉಪದೇಶದಿಂದ ಇದು ಜ್ಞಾನ ಎಲ್ಲರಿಗೆ ಆಗಂಗಿಲ್ಲ. ಹಂಗೆ ಗಣಿಸಿದ್ರೆ ನೀವು ಬಾಂಧವ ಹಂಗೆ ಅಧಿಕಾರಿ ಇದ್ರೆ ಅವನಿಗೆ ಜ್ಞಾನ ಆಗ್ತದೆ. ಗುರುಗಳಿಲ್ಲನೂ ಅದ, ಶಾಸ್ತ್ರ ಇಲ್ಲನೂ ಅದ. ಮತ್ತು ಗುರುಗಳು ಹೇಳಗತ್ತಿರ ಹೇಳಗತ್ತಾರ, ಮತ್ತು ಶಾಸ್ತ್ರ ಕೇಳಗತ್ತಿರ ಕೇಳಗತ್ತಾನ. ಆದ್ರೆ ಜ್ಞಾನ ಯಾರಿಗೆ ಆಗ್ತದೆ? ಎಲ್ಲರಿಗೂ ಜ್ಞಾನ ಆಗ್ತದೇನೋ? ಎಲ್ಲರಿಗೂ ಆಗ. ಅಧಿಕಾರ ಸಂಪನ್ನ ವ್ಯಕ್ತಿಗೆ ಅದು ಜ್ಞಾನ ಆಗಲಾರ್ದೆ ಬಿಡಂಗಿಲ್ಲ. ಮತ್ತೆ ಲಕ್ಷ್ಯಕ್ಕೆ ಅದಕ್ಕೆ ಹೇಳ್ತಾರೆ, ಇಸ್ ಅಧಿಕಾರಿ ಪುರುಷಕ್ಕೂ ನಿರ್ಗುಣ ಬ್ರಹ್ಮಕ ಈ ಜ್ಞಾನ ಭಯ. ಅಧಿಕಾರಿ ಪುರುಷನಿಗೆ ಅಲ್ಲಿ ನಿರ್ಗುಣ ಬ್ರಹ್ಮದೇ ಜ್ಞಾನ ಆಗ್ತದ, ಸಗುಣ ಬ್ರಹ್ಮದ ಜ್ಞಾನ
ಆಗುದಿಲ್ಲ. ಎದರಿಂದ? ಗುರು ಮತ್ತು ಶಾಸ್ತ್ರದಿಂದ. ಸಗುಣ ಬ್ರಹ್ಮಕ್ಕ ಜ್ಞಾನ ಯಾನೇ ಅವನಿಗೆ ಸಗುಣ ಬ್ರಹ್ಮದ ಜ್ಞಾನ ಆಗಲಿಲ್ಲ. ಯಾತೆ ತಾ ನಿರ್ಗುಣ ಬ್ರಹ್ಮಕ್ಕೆ ಜ್ಞಾನತೆ. ಆ ನಿರ್ಗುಣ ಬ್ರಹ್ಮದ ಜ್ಞಾನದಿಂದ ಇಸ್ ತತ್ವವೆತ್ತ ಪುರುಷಕ್ಕೂ ತತ್ವವೆತ್ತ ತತ್ವವನ್ನು ಬಲ್ಲಂತ ಯಾವ ಪುರುಷನಲ್ಲ ಆ ಪುರುಷನಿಗೆ ತಾ ನಿರ್ಗುಣ ಬ್ರಹ್ಮಕ್ಕೆ ಪ್ರಾಪ್ತಿ ಹುವೆ. ಅವನಿಗೆ ಯಾವ ಬ್ರಹ್ಮದ ಪ್ರಾಪ್ತಿ ಆಗ್ತದ? ಯಾಕಂತ ನಾನು ನಿಮ್ಗೆ ಕೇಳ್ತೇನೆ. ಸಗುಣ ಬ್ರಹ್ಮದ ಯಾಕೆ ಪ್ರಾಪ್ತಿ ಆಗುದಿಲ್ಲ? ನಿರ್ಗುಣ ಬ್ರಹ್ಮದ ಯಾಕೆ ಪ್ರಾಪ್ತಿ ಆಗ್ತದೆ? ಅವನಿಗೆ ಗುರುಶಾಸ್ತ್ರದಿಂದ ಸಗುಣ ಬ್ರಹ್ಮದ ಜ್ಞಾನ ಏನೋ ನಿರ್ಗುಣ ಬ್ರಹ್ಮದ ಜ್ಞಾನ ಆಗಿಲ್ಲ. ನಿಂಗೆ ಹೇಳ್ಬೇಕಿಲ್ಲ. ನಿರ್ಗುಣ ಬ್ರಹ್ಮದ ಜ್ಞಾನ ಏನಂದ್ರೆ ಅವನಿಗೆ ಎದ್ರ ಪ್ರಾಪ್ತಿ ಆಗ್ತದೆ? ಅಲ್ಲಿ ನೋಡಿ ದೃಷ್ಟಾಂತ ಪಟ್ರಲ್ಲ, ಅಲ್ಲಿ ಶುಕ್ತಿದ ಜ್ಞಾನ ಇತ್ತು, ರಜತದ ಜ್ಞಾನ ಇತ್ತು. ಎರಡೂ ಜ್ಞಾನ ಅದ. ಎರಡೂ ಜ್ಞಾನ ಇದ್ದಾಗ ಆದ್ರೂ ಕೂಡ ಅಲ್ಲಿ ರಜತದ ಜ್ಞಾನ ಆಗಿದೆ ಅಂತ ತಿಳ್ಕೊಂಡ್ರೆ ರಜತ್ ಸಿಕ್ಕದೇನು? ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ಅದು ಭ್ರಮಾತ್ಮಕ ಜ್ಞಾನ, ಅದಕ್ಕೆ ಸಿಕ್ಕಿಲ್ಲ. ಎರಡನೇದೇನಂತ ಕೇಳಿದ್ರೆ ಶುಕ್ತಿ ಜ್ಞಾನ ಆಗ್ಯದಲ್ಲ ಅವನಿಗೆ, ಮತ್ತೆ ಅಲ್ಲಿ ಶುಕ್ತಿ ಸಿಕ್ಕದಿಲ್ಲ ಅವನಿಗೆ. ಗೊತ್ತಿಲ್ಲ ಸಿಕ್ಕ. ಈಗಿಲ್ಲ ಏನಂತ ಕೇಳಿದ್ರೆ ಅಧಿಕಾರಿ ಸಂಪನ್ನ ಪುರುಷನಿಗೆ ಗುರುಶಾಸ್ತ್ರಗಳದಿಂದ ಸಗುಣ ಬ್ರಹ್ಮದ ಜ್ಞಾನ ಆಗ್ಯದೋ ಏನ್ ನಿರ್ಗುಣ ಬ್ರಹ್ಮದ ಜ್ಞಾನ ಆಗ್ಯದ? ಅಂದಮೇಲೆ ಈಗ ಅವನಿಗೆ ಪ್ರಾಪ್ತಿ ಅದರದು ಅದೇ ಬ್ರಹ್ಮದು. ಸಾಮಾನ್ಯ ಮಾತಾಡೋದಿಲ್ಲ. ಯಾವ ಬ್ರಹ್ಮದು? ನಿರ್ಗುಣ ಬ್ರಹ್ಮದ ಏನಕ್ಕದ ಅಂತ ಕೇಳಿದ್ರೆ ಪ್ರಾಪ್ತಿ ಆಗ್ತದೆ. ಜ್ಞಾನ ಅದರದ್ದೇ ಆಗ್ಯದಂದ್ರೆ ಅದರದ್ದೇ ಪ್ರಾಪ್ತಿ ಆಗ್ತದೆ. ಸಗುಣ ಬ್ರಹ್ಮದ ಪ್ರಾಪ್ತಿ ಆಗುದಿಲ್ಲ. ಮಾಯಾಮಯ ಸಗುಣ ಬ್ರಹ್ಮಕ್ಕೆ ಪ್ರಾಪ್ತಿ ಹೋವೇನು? ಸಗುಣ ಬ್ರಹ್ಮ ಹೆಂಗದ ಅಂತ ಕೇಳಿದ್ರೆ ಮಾಯಾಮಯ ಅಂದ್ರೆ ಮಾಯಾ ರಚಿತದಂತ. ಮಾಯದಿಂದ ಸಗುಣ ಬ್ರಹ್ಮದ. ಹೌದಿಲ್ಲ? ಮಾಯೆ ಇಲ್ಲದೆ ನಿಮ್ಗೆ ಮಾತಾಡಕ್ಕೆ ಬರಂಗಿಲ್ಲ. ಯಾಕೆ? ಬ್ರಹ್ಮ ಹೇಗದ? ನಿಶಬ್ದ. ನಿಶಬ್ದಂ ಬ್ರಹ್ಮ ಉಚ್ಯತೆ. ಆ ಬ್ರಹ್ಮದ ಬಗ್ಗೆ ಏನೂ ಮಾತಾಡಿದ್ರೆ ಮೈ ಮೇಲೆ ಬರ್ತದೆ. ಆದ್ರೆ ಅದು ನಿಶಬ್ದ ಬ್ರಹ್ಮ ಅದ ಅನ್ನೋದು ತಿಳಿಯುವುದಕ್ಕೋಸ್ಕರವಾಗಿ ಮಾತಾಡ್ಬೇಕು. ಎದಕ್ಕೋಸ್ಕರವಾಗಿ? ನಿರ್ಗುಣ ಬ್ರಹ್ಮ ಅದ ಅಂತ ಈಗ ಅದು ಸಗುಣ ಬ್ರಹ್ಮ ಅಲ್ಲ ಅಂತ ಹಿಂಗ ತಿಳಿಯೋದಕ್ಕೋಸ್ಕರವಾಗಿ ಏನು ಮಾಡ್ಬೇಕಂತ ಕೇಳಿದ್ರೆ ಮಾತಾಡ್ಬೇಕು. ಅದಕ್ಕೆ ಮಾಯಾಮಯ ಸಗುಣ ಬ್ರಹ್ಮಕ್ಕೆ ಪ್ರಾಪ್ತಿ ಹೋಯ್ನೆ. ಮಾಯಾಮಯ ಸಗುಣ ಬ್ರಹ್ಮದ ಏನಕ್ಕೆ ಪ್ರಾಪ್ತಿ ಆಗುದಿಲ್ಲ. ಅದಕ್ಕೆ ಕಡೆಗೆ ಆ ಜ್ಞಾನವೂ ಕೂಡ ಇಟ್ಕೋಬಾರದು. ಹ್ಯಾಂಗ ಜ್ಞಾನದಿಂದ ಸ್ವರೂಪದ ಅಜ್ಞಾನ ಕಳ್ಕೊಂಡಿದ್ದೇವಲ್ಲ, ಕಳ್ಕೊಂಡ ಮೇಲೆ ಎದರಿಂದ ಕಳೆದದು? ಜ್ಞಾನದಿಂದ. ಹೌದಿಲ್ಲ? ಈ ಜ್ಞಾನದಿಂದ ನನ್ನ ಅಜ್ಞಾನ ಹೋಗಿ ನಾನು ಮುಕ್ತಿ ಸಿಕ್ಕದಂತ ತಿಳ್ಕೊಂಡು ಆ ಜ್ಞಾನ ಇಟ್ಕೋಬೇಕೇನು? ಇಟ್ಕೋಬಾರ್ದು. ಯಾಗಂತ ಕೇಳಿದ್ರೆ ನಮ್ಮ ಕಾಲಾಗ ಮುಳ್ಳು ಮುರಿದದ, ಆ ಮುಳ್ಳು ತೆಗಿಲಿಕ್ಕೆ ಮತ್ತೊಂದು ಮುಳ್ಳು ತಗೊಂಡೆವು. ಆ ಮುಳ್ಳಿನಿಂದ ಈ ಮುಳ್ಳು ತೆಗೆದೆವು, ಕಾಲಾಗ ನಟ್ಟ ಮುಳ್ಳ ತೆಗೆದೆವು. ಹೌದಿಲ್ಲ? ಮತ್ತಿದು ಇದೇನು ಆ ಮುಳ್ಳು ತೆಗೆದು ಮುಳ್ಳದಲ್ಲ, ಇದರಿಂದ ಕಾಲದ ಮುಳ್ಳು ಅಂತ ಇದು ಉಪಕಾರ ಭಾಳ ಅದ. ಇದಕ್ಕೆ ಹಂಗೆ ಒಗೆದಂತ ತಿಳ್ಕೊಂಡು ಇಲ್ಲಿ ನೀ ಪಿಶಾಗಿ ಇಟ್ಕೊಂಡು ಜೇಬ್ದಾಗ ಇಟ್ಕೊಂಡ್ರೆ ಅದು ಕಾಲಾಗರೆ ಚುಚ್ಚುತ್ತಿದ್ದಿ, ಎದೆಗೆ ಚುಸ್ತು. ಹೌದಿಲ್ಲ? ಹಂಗೆ ಮೊದಲು ಸ್ವರೂಪದೇನು ಅಜ್ಞಾನದಲ್ಲೋ ಆ ಅಜ್ಞಾನ ಕಳ್ಕೊಳಕ್ಕಿಂತ ಜ್ಞಾನದ ಮುಕ್ತ್ಯಾತ್ಮಕ ಜ್ಞಾನ. ಈ ಜ್ಞಾನದಿಂದ ಅದು ಅಜ್ಞಾನ ನಿವೃತ್ತಿ ಆಗ್ಯದ. ಅದು ಅಜ್ಞಾನ ನಿವೃತ್ತಿ ಆಗ್ಯದ ಅಂತ ತಿಳ್ಕೊಂಡು ಈ ಜ್ಞಾನ ಇಟ್ಕೋಬೇಕೇನು? ಈ ಜ್ಞಾನನು ಕೂಡ ಏನ್ ಮಾಡ್ಬೇಕಂತ ಕೇಳಿದ್ರೆ ತ್ಯಾಗ ಮಾಡ್ಬೇಕೇನು? ಏನೂ ಇಟ್ಕೊಳ್ಳೋದಿಲ್ಲ. ಏನದ ಅದು ಇದ್ದೇ ಇರ್ತದ. ಆ ಸ್ಥಿತಿಯಲ್ಲಿ ಅಲ್ಲೇನದ? ಇನ್ನೇನು ತನ್ನ ತಾನ ತಿಳಿದ ಮೇಲೆ ಇನ್ನೇನು ಎಷ್ಟು ಸಲ ಅಂದ್ರೆ ಮೂರು ಸಲ ಯಾಕಂದ್ರೆ ಒಮ್ಮೆ ಅಂದ್ರೆ ಬರ್ತಿತ್ತಲ್ಲ, ಒಳ್ಳೆ ಒಂದೇ ಸಲ ಯಾಕ್ರಿ, 3 ಸಲ ಯಾಕೆ 4 ಸಲ ಅನ್ಬೇಕಾಗಿತ್ತು. 3 ಸಲ ಯಾಕಂದ್ರು ಇನ್ನೇನು ಹೌದು. ಯಾಕಂದ್ರೆ ಹಿಂಗ ಇನ್ನೇನು ಹೌದಿಲ್ಲ? ಈಗಂದ್ರ ಇಲ್ಲಿ ಅಹಂ ಭ್ರಾಂತಿನೂ ಇಲ್ಲ, ಮಮ ಭ್ರಾಂತಿನೂ ಇಲ್ಲ, ಇದಂ ಭ್ರಾಂತಿನೂ ಇಲ್ಲ, ನಾ ಅನ್ನೋದು ಇಲ್ಲ, ನಂದು ಅನ್ನೋದು ಇಲ್ಲ, ಇದು ಅನ್ನೋದು. ಅದಕ್ಕೆ ಇನ್ನೇನು ಏನದೀಗನ ಇದು ಏನೂ ಇಲ್ಲ ಅಂದ್ರೆ ಹಂಗೆ ಸುಮ್ಮ ಕಲ್ಪನಾ ಮಾಡಿ ಭಾವನೆ ಮಾಡಿ ಜರ ಕುಂಡ್ರಿ ನೋಡ ಏನದ. ನೀವೇ ಇದ್ರಿ, ಮತ್ತೇನಿಲ್ಲ. ಈ ಸ್ಥಿತಿಗೆ ತಂದು ನಿಲ್ಲಿಸ್ತದೆ ಇದು ಶಾಸ್ತ್ರ. ಮತ್ತು ಅಲ್ಲಿ ಏನಾದ್ರು ತಗೊಂಡು ಹೋಗ್ತೀನಂದ್ರೆ ಒಳಗೆ ಕರ್ಕೊಳ್ಳಲ್ಲ, ಅದು ಹೊರಗೆ ಹೋಗಿದ್ದು.
ಹಂಗೆ ಸಮುದ್ರದೊಳಗೆ ನೀವು ಏನಾರು ತೊಗೊಂಡು ಹೋದ್ರಿ ಅಂದ್ರೆ ಅದು ಒಳಗೆ ಬರಬಿಡಿಸೋದಿಲ್ಲ, ಅದನ್ನು ಹೊರಗೆ ಬಂತಂದ್ರೆ ಹೆಂಗೆ ಹೋಗಿರ್ತದಲ್ಲ ತೆರಿ ಮುಖಾಂತರವಾಗಿ. ಹಾಗೆ ಇಲ್ಲೇನಂತ ಕೇಳಿದ್ರೆ ಪರಮಾರ್ಥದಲ್ಲಿನೂ ಕೂಡ ನಮ್ಮದೇ ಅಂತ ನಾವು ಒಂದು ಏನ್ರೆ ಕಲ್ಪನಾ ಮಾಡಿ ಅದು ತೊಗೊಂಡು ಅಲ್ಲಿ ಹೋಗ್ತೀನಂದ್ರೆ ಕೆಲಸ ಆಗಂಗಿಲ್ಲ, ಅದೆಲ್ಲ ಹೊರಗೆ. ಇಲ್ಲಿ ಕೇವಲ ತಾನೇ ತಾನಾಗಿ ಇರಬೇಕು, ಇಂಥ ಸ್ಥಿತಿ ಪ್ರಾಪ್ತ ಆಗಬೇಕು. ಜೈಸೆ ಹೇಗೆಂದರೆ सुक्ति विषय अन्य पुरुष को रजत भ्रांति काल विषयी भी दूसरा विशेषदर्शी पुरुष ता सुक्ति के ज्ञान पे ता सुक्ति को ही प्राप्त होवे है, ता रजत को प्राप्त होवे नहीं. ಈಗ ಅದೇ ಮತ್ತು ದೃಷ್ಟಾಂತ ತಗೊಂಡು ಏನು ಮಾಡ್ತದೆ, ಜೈಸೆ ಸುಕ್ತಿ ವಿಷಯ ಅನ್ಯ ಪುರುಷ. ಈಗ ನಿಮಗಲ್ಲ, ಆ ಶಿಲ್ಪಿಯಲ್ಲಿ ಮತ್ತೆ ಬೇರೆ ಪುರುಷನಿಗೆ ಇನ್ನೊಬ್ಬರಿಗೆ ರಜತ ಭ್ರಾಂತಿ ಕಾಲ ವಿಷಯ, ಅವನಿಗೆ ರಜತ ಭ್ರಾಂತಿ ಆಗ್ಯದ, ನಿಮಗೂ ಮೊದಲಾಗಿತ್ತು. ಆಮೇಲೆ ಏನಂತ ಕೇಳಿದ್ರೆ ನೀವು ಆ ಶುಕ್ತಿ ಹತ್ರ ಹೋದಾಗ ಯಥಾರ್ಥದ್ರ ಜ್ಞಾನದಿಂದ ಆ ಭ್ರಮೇದ ಏನಾಗಿದೆ ನಿವೃತ್ತಿ ಆಗ್ಯದ. ಈಗ ನಿಮ್ಗೆ ಅದ್ರ ಸ್ವರೂಪ ಏನದ, ಅದು ರಜತ್ ಅಲ್ಲ, ಬೆಳ್ಳಿ ಅಲ್ಲ, ಅದು ಏನದ ಶುಕ್ತಿ ಅನ್ನೋ ವಿಷಯ ನಿಮ್ಗೆ ಆಗ್ಯದ. ಹೌದು, ಅಲ್ಲಿ ಮತ್ತೆ ಅನ್ಯ ಪುರುಷರು ಬಂದರು. ಇವನಿಗೆ ಹಂಗೆ ಮೊದಲಲ್ಲಿ ಭ್ರಮೆ ಆಗಿತ್ತಲ್ಲ, ಹಂಗೆ ಅವರಿಗೂ ಅಲ್ಲಿ ರಜತದ ಭ್ರಮೆ ಆಗ್ಯದ. ಅದು ದೃಷ್ಟಾಂತ. ಜೈಸೆ ಶುಕ್ತಿ ವಿಷಯ ಅನ್ಯ ಪುರುಷಕ್ಕೂ ಅಂದರೆ ಬೇರೆ ಪುರುಷರಿಗೆ ರಜತ ಭ್ರಾಂತಿ ಕಾಲ ವಿಷಯ, ಅವರಿಗೇನೋ ರಜತದ ಭ್ರಾಂತಿ ಆಗ್ಯದ, ಭ್ರಮೆ ಆಗ್ಯದ, ಇದು ಬೆಳ್ಳಿ ಅನ್ನೋದು ಭ್ರಮೆ ಆಗ್ಯದಲ್ಲ ಆ ಕಾಲದಲ್ಲಿ. ದೂಸರಾ ವಿಶೇಷದರ್ಶಿ ಪುರುಷ, ಅಲ್ಲಿ ಇನ್ನೊಬ್ಬ ವಿಶೇಷದರ್ಶಿ, ಸಾಮಾನ್ಯದರ್ಶಿ ಅಲ್ಲ, ವಿಶೇಷದರ್ಶಿ ಅಂದರೆ ವಿಶೇಷ ಜ್ಞಾನಿ. ಎದರ ಜ್ಞಾನದವನಿಗೆ ಆ ಶುಕ್ತಿ ಜ್ಞಾನದ. ಮತ್ತು ಅನ್ಯ ಪುರುಷರಿಗೂ ಆ ಶುಕ್ತಿದ ಜ್ಞಾನದ, ವಿಶೇಷ ಜ್ಞಾನ ಇಲ್ಲ. ಎಂಥ ಜ್ಞಾನದ? ಸಾಮಾನ್ಯ ಜ್ಞಾನ, ಇದಂ ರೂಪದಲ್ಲಿ ಜ್ಞಾನ. ಆ ಶುಕ್ತಿದ ವಿಶೇಷ ಜ್ಞಾನ ಏನ್ರಿ? ವಿಶೇಷ ಜ್ಞಾನ ಏನು ಶುಕ್ತಿದು? ತ್ರಿಕೋಣಾಕಾರ ಮತ್ತು ನೀಲಪೃಷ್ಠ ಅಂತಂದ್ರೆ ವಿಶೇಷ ಜ್ಞಾನ. ಎದ್ರದ್ದು? ಅಲ್ಲಿ ಹೋಗಿ ಕೈ ಹಾಕ್ಕೊಂಡು ನೋಡ್ರಿ, ಅದೇ ಇದು 3 ಕೋನ್ ಉಳ್ಳದ್ದು, 3 ಮೂಲೆ ಉಳ್ಳದ್ದು, ಮತ್ತೆ ಇದ್ರ ಬೆನ್ನೇನು ಕೇಳಿದ್ರೆ ಇದು ಕಪ್ಪದ ಅಂತ, ಹಿಂಗಿದು ವಿಶೇಷ ಜ್ಞಾನ ಆಯ್ತು. ಈಗ ಅಲ್ಲಿ ಬೆಳಿ ತೋರ್ಕೊಂಡು ನಿಮ್ಗೆ ತೋರಂಗಿಲ್ಲ. ಇದು ವಿಶೇಷ ಜ್ಞಾನ ಯಾರಿಗಿಲ್ಲ, ಅವರಿಗೆ ಸಾಮಾನ್ಯ ಜ್ಞಾನದ, ಇದು ಅನ್ನೋದು ಜ್ಞಾನದ, ಇದು ಸಾಮಾನ್ಯ ಜ್ಞಾನ. ಅವ್ರ ದೃಷ್ಟಿಲಿ ಏನದ ಅಂತ ಕೇಳಿದ್ರೆ ಅದು ರಜತ. ಸಾಮಾನ್ಯ ಜ್ಞಾನ ಇದ್ದವರ ದೃಷ್ಟಿಲಿ ಏನದ? ರಜತ ಅದ. ವಿಶೇಷ ಜ್ಞಾನ ಉಳ್ಳ ಪುರುಷನಿಗೆ ಏನಂತ ಕೇಳಿದ್ರೆ ಅಲ್ಲಿ ರಜತದಂತ ಜ್ಞಾನ ಇಲ್ಲ, ಏನದ ಅದೇ ಜ್ಞಾನದ. ಅಂದ್ರೆ ಶುಕ್ತಿನೇ ಅದ, ಶುಕ್ತಿ ಅಂತಲೇ ಅವನಿಗೆ ಜ್ಞಾನದ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಇನ್ನೊಮ್ಮೆ ಅದೇ ಓದ್ತೀನಿ ಪಂಕ್ತಿ ಮೊದಲನೇ. ಜೈಸೆ ಶುಕ್ತಿ ವಿಷಯ ಅನ್ಯ ಪುರುಷಕ್ಕೂ, ಆ ಯಾವ ಶಿಲ್ಪಿಯಲ್ಲಿ ಅನ್ಯ ಪುರುಷರಿಗೆ ರಜತ ಭ್ರಾಂತಿ ಕಾಲ ವಿಷಯ, ಅವರಿಗೆ ರಜತ್ ತೋರಗತ್ತದ, ಅವ್ರು ಬೆಳ್ಳಿ ಏನಾಗತ್ತಾರೆ ಆ ಕಾಲದಲ್ಲಿ. ದೂಸರಾ ವಿಶೇಷದರ್ಶಿ ಪುರುಷ, ಇನ್ನೊಬ್ಬನಿಗೆ ಆ ಶುಕ್ತಿದ ವಿಶೇಷ ಜ್ಞಾನ ಉಳ್ತಕ್ಕಂಥ ಪುರುಷನಲ್ಲ, ಆ ಪುರುಷ ತಾ ಶುಕ್ತಿಗೆ ಜ್ಞಾನತೆ, ಆ ಶಿಲ್ಪಿಯ ಜ್ಞಾನದಿಂದ ತಾ ಶುಕ್ತಿಗೂ ಹಿ ಪ್ರಾಪ್ತ ಹೋವೆ, ಅವನಿಗೆ ಶುಕ್ತಿನೇ ಸಿಗ್ತದೆ. ಯಾರಿಗೆ? ವಿಶೇಷ ಜ್ಞಾನ ಇದ್ದವನಿಗೆ. ಹೌದಿಲ್ಲ? ಶುಕ್ತಿ ಪ್ರಾಪ್ತ ಹೋವೆ, ತಾ ರಜತ್ಗೂ ಪ್ರಾಪ್ತಿ ಹೋವೇನೆ, ಅವನಿಗೆ ರಜತ್ ಪ್ರಾಪ್ತಿ ಆಗುದಿಲ್ಲ. ಯಾರಿಗೆ? ಆ ವಿಶೇಷ ಜ್ಞಾನ ಉಳ್ಳವನಿಗೆ. ಮತ್ತೆ ನೀವು ಅನ್ಬಾರ್ದು, ಮತ್ತೆ ಉಳಿದವರಿಗೆ ರಜತ್ ಜ್ಞಾನದ ಅವರಿಗೆ ಸಿಗ್ತದೇನ್ರಿ ಅಂತ ಕೇಳಿರಿ. ಮತ್ತೆ ಇವನಿಗೆ ಶುಕ್ತಿ ಜ್ಞಾನ ಆಗಿದೆ, ಇವನಿಗೆ ಶುಕ್ತಿನೇ ಸಿಗ್ತದೆ. ಅನ್ಯ ಪುರುಷರಿಗೆ ಅವ್ರಿಗೆ ರಜತ್ ಅಂತ ಜ್ಞಾನ ಆಗ್ಯದಲ್ರಿ, ಅವ್ರಿಗೆ ಬೆಲೆ ಸಿಗ್ತದೆ ಅಂತ ಹೇಳ್ತೀರಿ. ಮತ್ತೆ ಅವರಿಗೂ ಸಿಗಂಗಿಲ್ಲ. ಯಾಕೆ? ಅವರು ಅದು ಬೆಳ್ಳಿ ಅಂತ ನಂಬಿ ಹತ್ರ ಹೋದ್ರಂದ್ರೆ ಏನಾಗ್ತದ? ಅದು ಬೆಳ್ಳೆಲ್ಲ ಇದು ಶಿಲ್ಪಿನೇ ಅದಂತ ಜ್ಞಾನ ಆಗ್ತದೆ. ಹೆಂಗೆ ಬೆಳೆ ಸಿಗ್ತದಲ್ಲಿ? ಮತ್ತೆ ಲಕ್ಷಕ್ಕೆ. ಹಂಗೆ ಮರಾಠಿ ಮತ್ತೆ ಏಕ ಮಹನ, ಮರಾಠಿಲಿ ಒಂದು ಗಾದೆ ಮಾತದ, ದೂರಿಂದು ಪ್ರಭಾವ ಕಾಣ್ತದಂತ. ದೂರಿಂದ ಏನು ಕಾಣ್ತದ? ಪ್ರಭಾವ. ಹತ್ತಿರದ ಸ್ವಭಾವ ಕಾಣ್ತದಂತ. ಈಗ ಯಾವ ವ್ಯಕ್ತಿದಾದ್ರೂ ಕೂಡ ನೀವು ದೂರ ಭಾರಿ 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 ಅಂತ, ಹೌದಿಲ್ಲ? ಇದು ಪ್ರಭಾವಕ್ಕೆ ಒಳಗಾಗ್ತದೆ. ಜನ ಹತ್ರ ಹೊಯ್ತಂದು ಅವ್ರ ಸ್ವಭಾವ ಯಾವತ್ತು ಅರೆ ಹಿಂಗ ನಂಗೆ ಹಿಂಗಂತ ಗುರ್ತಿ ಆಗಿಲ್ಲಲ್ಲ, ಹಂಗಂತ ಗುರ್ತಾಗಿ ನಾವು ಮೋಸ್ಬೋದಪ್ಪ, ಇವ್ರು ಹಿಂಗ ಅನ್ನೋದು ನನಗೆ ಗುರ್ತ. ನಿಮ್ಮ ಸಂಸಾರದಾಗ ಏನೋ ವ್ಯವಹಾರದಾಗ ಎಲ್ಲ ಇದು, ಹೌದಿಲ್ಲ? ಅದೇ ಇಲ್ಲಿ ಉದಾಹರಣೆ. ಗೊತ್ತಿಲ್ಲ, ಅದು ದೂರಿಂದ ಏನಂತ ಅಂದ್ರೆ ಬೆಳ್ಳಿ ಅಂತ ಪ್ರಭಾವ ಕಂಡ, ಹೌದಿಲ್ಲ?
ಅದು ನಂಬಿ ನೀವೇನಂತ ಅದು ಬೆಳ್ಳಿನೇದಂತ ನಂಬಿದ್ರಿ, ಅದ್ರ ಹತ್ರ ಹಾದ್ರಿ, ಅಲ್ಲೇ ಅದ್ರ ಸ್ವಭಾವ ತಿಳಿತು, ಅದ್ರ ಸ್ವರೂಪ ತಿಳಿತು, ಏನದದು ಸಿಂಪೆದಂತ ತಿಳಿತು. ಬೆಳೆ ಸಿಗ್ತದೆ. ಈಗ ಏನು ಸಿಗ್ತದೆ, ಎದರ ಜ್ಞಾನ ಆಗ್ಯದ ಅದೇ ಸಿಗ್ತದೆ, ಅದು ಶುಕ್ತಿನೇ ಜ್ಞಾನ ಆಗ್ಯದ, ಶುಕ್ತಿನೇ ಸಿಗ್ತದೆ. ಹಾಗೆ ಈ ಪ್ರಪಂಚನೂ ಕೂಡ ಇದು ದೂರಿಂದ ಬಹಳ ಪ್ರಭಾವದ ಇದ್ರದ್ದು ಎದ್ರದ್ದು. ಇದಕ್ಕೆಲ್ಲ ನಾವು ಸತ್ಯ ಅಂತ ನಂಬಿದೇವಿಲ್ಲ ಅಂದ್ರೆ ಇದ್ರ ಅರ್ಥ ಏನಂತ ಕೇಳಿದ್ರೆ ಇನ್ನ ನಾವು ಆ ಅಧಿಷ್ಠಾನಕ್ಕಿಂತಲೂ ಬಹಳ ದೂರ ಇದ್ದೇವೆ. ಆ ಶುಕ್ತಿದಿಂದ ದೂರ ಇದ್ದ ವ್ಯಕ್ತಿಗೆ ಹಂಗಂದ್ರೆ ಬೆಳ್ಳಿ ಕಂಡದ, ಹಂಗೆ ಈ ಜಗತ್ತಿಗೆ ಅಧಿಷ್ಠಾನವಾಗಿರ್ತಕ್ಕಂಥ ಯಾವ ಬ್ರಹ್ಮದ ಆ ಬ್ರಹ್ಮ ಸ್ವರೂಪದಿಂದ ನಾವು ದೂರ ಇರೋದ್ರಿಂದ ಇದು ನಾಮರೂಪಾತ್ಮಕ ಪ್ರಪಂಚ ನಮ್ಗೆ ಕಾಣಾಗತ್ತದ. ಇದ್ರ ಪ್ರಭಾವಕ್ಕೆ ಒಳಗಾಗಿದೆವು, ಸತ್ಯ ಅಂತ ನಂಬಿದೆವು. ಅದು ಬೆಳೆನೂ ಸತ್ಯ ಅಂತ ನಂಬಿರಲ್ಲ, ಆ ಪ್ರಭಾವಕ್ಕೆ ಒಳಗಾಗಿರಲಿಲ್ಲ. ಆ ಒಳಗಾಗಿ ಅಲ್ಲಿ ತಗೊಳಕ್ ಹೋದ್ರೆ ಅದೇನು ಹಾಗಿದ್ದು ಜಗತ್ತು ಸತ್ಯ ಅಂತ ನಂಬಿ ನೀವು ಹಾದ್ರೆ ಅಂದ್ರೆ ಎಲ್ಲಿ ಇದ್ರ ಮೂಲಕ್ಕೆ ಹೋಗ್ಬೇಕು. ಇದ್ರ ಮೂಲ ಇದಕ್ಕೆ ಆಧಾರ ಅಧಿಷ್ಠಾನ ಏನಂತಲ್ಲ ಅಲ್ಲಿ ಹೋಗ್ಬೇಕು. ನೀವು ಅಲ್ಲಿ ಹೋದ್ರೆ ಅಂತ ಗುರುತಾಯ್ತು, ಅರೇ ಇದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ಅದ. ಆದರೆ ಏನು ಕೇಳಿದ್ರೆ ಇದು ಜಗತ್ತೇ ಸತ್ಯ ಅಂತ ನಂಬಿದಲ್ಲ, ಎದರಿಂದ? ಇದರ ಅಜ್ಞಾನದಿಂದ. ಇದು ಅಂದ್ರೆ ಯಾರು? ತಾನು ತನ್ನ ಜ್ಞಾನದಿಂದ ಇದು ಜಗತ್ತೇ ಸತ್ಯ ಅನಿಸೋದು. ನಿನ್ನ ಜ್ಞಾನ, ನಿನ್ನ ಅರಿವು ನಿನಗಾಯ್ತಪ್ಪ ಅಂದ್ರೆ ಇದು ಜಗತ್ತದ ಸ್ವಭಾವ ಏನದ ನಿಮ್ಗೆ ಗೊತ್ತ ಆಗ್ತದೆ. ಯಾಕೆ? ಅಜ್ಞಾನದಿಂದ ನಾವು ನಮ್ಮ ಸ್ವರೂಪದಿಂದ ದೂರ ಇದ್ದೇವೆ. ಅದು ಪ್ರಭಾವ ಬೀರೋದಿದು ಮಧ್ಯದಲ್ಲಿ ಯಾವುದು ಪ್ರಪಂಚ. ಅದ್ರ ಹತ್ರ ಹಾದೇವು ಅಂದ್ರೆ ಇದ್ರ ಅರ್ಥ ಏನಂತ ಕೇಳಿದ್ರೆ ಆತ್ಮ ಸ್ವರೂಪದ ನಾವು ಸಾಕ್ಷಾತ್ಕಾರ ಮಾಡ್ಕೊಂಡೇವಂದ್ರೆ ಅವಾಗ ಏನಂತ ಕೇಳಿದ್ರೆ ನಮ್ಮ ಸ್ವರೂಪ ತಿಳಿದ ಕೂಡಲೇ ಇದ್ರ ಪ್ರಭಾವ ಕಡಿಮೆ ಆಗ್ತದ, ಇಲ್ಲ ಆಗ್ತದ? ಇಲ್ಲ ಆಗ್ತದೆ. ಎಷ್ಟು ಗಟ್ಟಿತನ ಬರ್ಬೇಕಾ? ಅದು ನೀವು ನಂಬ್ರಿ ಅಂತ ಬಿಡ್ರಿ. ಆದ್ರೆ ಇದ್ದ ಪರಿಸ್ಥಿತಿ ಹಿಂಗದ. ಇದು ಈ ಜನ್ಮ ಅಲ್ಲ, ಮುಂದೆ ಯಾವ ಜನ್ಮದಲ್ಲಿ ಆದ್ರೂ ಕೂಡ ಇದು ನಂಬಿದ್ರೆ ನಮ್ಮದ ಕಲ್ಯಾಣದ. ಇದು ನಂಬದೇ ಹೋಗಿದ್ರೆ ಏನಂತ ಕೇಳಿದ್ರೆ ಕಲ್ಯಾಣ ನಂಬೆಲೆ ಹೌದಿಲ್ಲ? ಹೇಳಿರಲಿ ಏನ್ ನಂಬಬೇಕು? ಯಥಾರ್ಥ ಏನದ ಅದು ನಂಬಬೇಕು, ಯಥಾರ್ಥ ನಂಬಕ್ ಹೋಗ್ಬಾರ್ದು. ಅದು 4 ದಿನದ ಸಂತಿ. ಇದೇನಂತ ಕೇಳಿದ್ರೆ ಅದಕ್ಕೆ ಮೊನ್ನೆ ಹೇಳಿದಲ್ಲ, ಬಂಗಾಲಿ ಸಂತಿ. ಇದು ಯಾವ ಸಂತಿ? ಬಂಗಾಲದಾಗ ಜಾದೂ ಕೋಣ ಭಾಳ ಇರ್ತದೆ ಹೇಳ್ತೀರಲ್ಲ ನೀವು. ಅಲ್ಲ, ಬಂಗಾಲ ಅಂದ್ರೆ ಏನಂತ ಕೇಳಿದ್ರೆ ಬಂಗಾಲಿ ಸಂತೆ ಅಂದ್ರೆ ಇದು ಮ್ಯಾಜಿಕ್. ಇದು ಖರೇನ ಸುಳ್ಳು? ಸುಳ್ಳು, ಹೌದಿಲ್ಲ? ಮ್ಯಾಜಿಕ್ದಾಗ ಏನು ನೋಡಿರ್ತೀರಿ ಅದೆಲ್ಲವೂ ಸುಳ್ಳು. ಜಾದೂಗಾರ ಏನು ಮಾಡಿ ತೋರಿಸ್ತಾನವ ಅದೆಲ್ಲ ಸುಳ್ಳದು, ಹೌದಿಲ್ಲ? ಅದು ಯಾವುದೂ ಖರೆ ಇಲ್ಲ. ಹಾಗೆ ಇದನ್ನು ಕೂಡ ಏನಂತ ಕೇಳಿದ್ರೆ ಯಾವುದೂ ಖರೆ ಇಲ್ಲ. ಇರಲಿ, ತಾ ರಜತ್ ಪ್ರಾಪ್ತಿ ಹೋಯ್ನಿ. ಈಗ ಅಲ್ಲಿ ರಜತ್ ಪ್ರಾಪ್ತಿ ಆಗ್ತದೆ ನವನಿಗೆ. ಯಾರಿಗೆ? ಆ ವಿಶೇಷ ಜ್ಞಾನಿಗೆ. ಸಾಮಾನ್ಯ ಜ್ಞಾನಿಗಳಿಗೆ ಮಾತ್ರ ಅಲ್ಲಿ ಏನಂತ ಕೇಳಿದ್ರೆ ಬೆಳ್ಳಿ ಅಂತ ಅನಿಸ್ಯದ, ಅವರಿಗೂ ಜ್ಞಾನದ. ಆದ್ರೆ ಇವನಿಗೆ ಇಲ್ಲ, ಇದು ಶುಕ್ತಿ ಅಂತ ಇವನಿಗೆ ವಿಶೇಷ ಜ್ಞಾನದ. ವಿಶೇಷ ಜ್ಞಾನದಿಂದ ಇವನಿಗೆ ಶುಕ್ತಿನೇ ಸಿಗ್ತದ, ರಜತ ಸಿಗಂಗಿಲ್ಲ. ಮತ್ತು ಅವರು ಕೂಡ ಅದು ನಂಬಿ ಬೆಳ್ಳಿ ಅಂತ ಬಂದ್ರೆ ಅವರಿಗೂ ಕೂಡ ವಿಶೇಷ ಜ್ಞಾನ ಇತ್ತಂದ್ರೆ ಮತ್ತೆ ಅವರಿಗೆ ರಜತ ಸಿಗಂಗಿಲ್ಲ. ಏನು ಸಿಗ್ತದ? ಬೆಳ್ಳಿನೇ ಸಿಗ್ತದೆ. जिस कारण के ता सुक्ति विषय सो रजत वास्तव्य है नहीं. ಈ ಕಾರಣದಿಂದ ಆ ಶಿಲ್ಪಿಯಲ್ಲಿ ವಾಸ್ತವದ ಸತ್ಯವಾದ ಬೆಳ್ಳಿ ಇಲ್ಲವೇ ಇಲ್ಲ. और अन्य पुरुष के अज्ञान कल्पित रजत को अन्य पुरुष के प्रत्यक्ष ज्ञान की विषयता होती नहीं. ಈಗ ಅನ್ಯ ಪುರುಷರ ಅಜ್ಞಾನದಿಂದ ಕಲ್ಪಿತವಾಗಿರ್ತಕ್ಕಂಥ ಆ ಯಾವ ಬೆಳ್ಳೆನೋ ಆ ಬೆಳ್ಳಿ ಏನಂತ ಕೇಳಿದ್ರೆ ಆ ಪುರುಷರ ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯತ ಹೋಗ್ತೀನಿ. ಅವರಿಗೂ ಪ್ರತ್ಯಕ್ಷ ಜ್ಞಾನಕ್ಕದ ವಿಷಯ ಆಗುವುದಿಲ್ಲ. ತೈಷೆ ಇದೆಲ್ಲ ದೃಷ್ಟಾಂತ ಐತಿ. ತೈಷೆ ಅನ್ಯ ಅಜ್ಞಾನಿ ಪುರುಷಂಕೋ, ಇನ್ನು ಯಾರು ಅಜ್ಞಾನಿ ಪುರುಷರದಲ್ಲ ಅವ್ರದ್ದು ಅಪಣೆ ಅಜ್ಞಾನಕ್ಕೆ ವಶತೆ. ತಮ್ಮ ತಮ್ಮ ಅಜ್ಞಾನದ ವಶಭೂತರಾಗಿ ತಾ ಬ್ರಹ್ಮ ವಿಷಯ, ಆ ಬ್ರಹ್ಮನ ವಿಷಯಕವಾಗಿ ಎದಕ್ಕೆ ಇವರು ಒಳಗಾಗ್ಯಾರ? ಅಜ್ಞಾನಕ್ಕೆ ವಶೀಭೂತರಾಗ್ಯಾರ, ಅಜ್ಞಾನಕ್ಕೆ ಒಳಗಾಗ್ಯಾರ ಇವರು. ಅದರದಿಂದ ಜೀವ ಈಶ್ವರ ಜಗತ್ ರೂಪ ಭ್ರಾಂತಿಕೋ ವಿದ್ಯಮಾನ ಕಾಲ ವಿಷಯ. ಜೀವ ಈಶ್ವರ ಜಗತ್ ರೂಪ, ಈ ಯಾವ ತೋರ್ತಕ್ಕಂಥ ಜಗತ್ ರೂಪ ಭ್ರಾಂತಿಕೋ ವಿದ್ಯಮಾನ ಕಾಲ ವಿಷಯ. ಈ ಭ್ರಾಂತಿ ಇದ್ದ ಕಾಲದಲ್ಲಿ ಕಾಲ ವಿಷಯವೇ ಶ್ರುತಿ ಆಚಾರ್ಯಕ್ಕೆ ಪ್ರಸಾದತೆ. ಯಾರು ಸತ್ಶಾಸ್ತ್ರ ಮತ್ತು ಆಚಾರ್ಯಂದ್ರ ಗುರುಗಳ ಕೃಪೆಯಿಂದ
दूसरा विशेषदर्शी पुरुष में ब्रह्म हो इस प्रकार के अद्वितीय ब्रह्म के साक्षात्कार थे ता आनंद एक रस अद्वितीय निर्विशेष ब्रह्म को ही प्राप्त होवे ಇಲ್ಲಿ ವಿಶೇಷದರ್ಶಿ ಪುರುಷ ಅವನಲ್ಲ ಯಥಾರ್ಥ ತನ್ನ ಆತ್ಮಸ್ವರೂಪದ ಜ್ಞಾನ ಮಾಡಿಕೊಂಡಂತ ಯಾವ ಮಹಾತ್ಮದನಲ್ಲೋ ಆ ಮಹಾತ್ಮನ ದೃಷ್ಟಿಯಿಂದ ಏನಂತ ಕೇಳಿದ್ರೆ ಅವನಿಗೆ ಬ್ರಹ್ಮದೇ ಪ್ರಾಪ್ತಿಯಾಗ್ತದೆ. ಅದು ಎಂಥ ಬ್ರಹ್ಮ? ಅದ್ವಿತೀಯ ಬ್ರಹ್ಮದೇ ಸಾಕ್ಷಾತ್ಕಾರ ಆಗ್ತದೆ. ಆ ಬ್ರಹ್ಮ ಹೇಗದಂತ ಕೇಳಿದ್ರೆ ಆನಂದ ಸ್ವರೂಪದ, ಅದು ಏಕರಸದ, ಅದು ಅದ್ವಿತೀಯದ, ಅದು ನಿರ್ವಿಶೇಷ. ಅಲ್ಲಿ ಸಾಮಾನ್ಯ ವಿಶೇಷ ಭಾವನೂ ಕೂಡ ಇಲ್ಲ. ಬ್ರಹ್ಮಕ್ಕೂ ಈ ಪ್ರಾಪ್ತ ಹೋಯ್ ಇಂಥ ಬ್ರಹ್ಮನಿಗೆ ಏನಕ್ಕನಂತ ಕೇಳಿದ್ರೆ ನಾವು ಪ್ರಾಪ್ತ ಆಗ್ತಾನೆ, ಪ್ರಾಪ್ತ ಹೋವೆ ಅವನಿಗೆ ಇದೇ ಏನಂತ ಕೇಳಿದ್ರೆ ಸ್ವರೂಪದ ಅವನಿಗೆ ಯಥಾರ್ಥ ಜ್ಞಾನ ಆಗಿರ್ತದೆ. ಆ ನಿರ್ಗುಣ ಬ್ರಹ್ಮದೇ ಏನಂತ ಕೇಳಿದ್ರೆ ಪ್ರಾಪ್ತಿ ಅವನಿಗೆ ಅದ. ಸಗುಣ ಈಶ್ವರಕ್ಕೂ ಪ್ರಾಪ್ತವೇನೆ, ಅವನಿಗೆ ಸಗುಣ ಬ್ರಹ್ಮದ ಪ್ರಾಪ್ತಿ ಇಲ್ಲ. ಯಾರಿಗೆ? ವಿಶೇಷ ಬಲ್ಲಂತ ಜ್ಞಾನಿಗೆ. ಯಾರಿಗೆ ಸಗುಣ ಬ್ರಹ್ಮ ಯಾರ ದೃಷ್ಟಿಯಾಗದ ಅಂತ ಕೇಳಿದ್ರೆ ಸಾಮಾನ್ಯ ಜ್ಞಾನ ಉಳ್ಳವರಿಗೆ. ಅವರಿಗೆ ಏನಂತ ಕೇಳಿದ್ರೆ ಜಗತ್ತು ಅದ, ಜೀವನ ಅದ, ದೇವರು ಅದ 10 ಲಕ್ಷಕ್ಕೆ. ಆದರೆ ವಿಶೇಷ ಜ್ಞಾನ ಮಾಡಿಕೊಂಡಂಥ ಯಾವ ಮಹಾತ್ಮದ ಆ ಮಹಾತ್ಮನ ದೃಷ್ಟಿಯಲ್ಲಿ ಜೀವ ಇಲ್ಲ, ಈಶ್ವರ ಇಲ್ಲ, ಜಗತ್ತಿಲ್ಲ. ಇದು ಏನು ನಾವು ನಂಬಿದ್ದೇವೆ ಇದು ಯಾವುದು ಇಲ್ಲ. ಮಾವ ಇಲ್ಲೇನೋ ಅದನ್ನ ಹಾಗಂತ ನಿರ್ಗುಣ ಬ್ರಹ್ಮ ಸ್ವರೂಪನೇ ಅದನ್ನಂತ ತಿಳ್ಕೋಬೇಕು. जिस कारण ते सगुण ईश्वर मायामय होने थे. ಈಗ ಇಲ್ಲಿ ಏನು ಸಿದ್ಧ ಐತೆ ಅಂತ ಕೇಳಿದ್ರೆ ಈ ಸಗುಣ ಈಶ್ವರ ಹೆಂಗದನ ಅಂತ ಕೇಳಿದ್ರೆ ಮಾಯಾಮಯ ಅದನ, ಹೌದಿಲ್ಲ? ತಾ ನಿರ್ಗುಣ ಬ್ರಹ್ಮತೆ ಭಿನ್ನನೇ. ಅದು ಮಾಯಾಮಯ ಏನಪ್ಪ ಅಂತ ಕೇಳಿದ್ರೆ ಸಗುಣ ಈಶ್ವರ ಇದ್ದಾಗೆ ಆದರೂ ಕೂಡ ಆ ಸಗುಣ ಈಶ್ವರನು ಕೂಡ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ನಿರ್ಗುಣ ಬ್ರಹ್ಮಕ್ಕಿಂತಲೂ ಬೇರೆ ಇಲ್ಲ, ಹೌದಿಲ್ಲ? ಈಗ ನಾವು ಮಠದಾಗಿದ್ದೇವೆ. ಇದು ಯಾವ ಆಕಾಶ? ಮಠಾಕಾಶ. ಈ ಮಠಾಕಾಶ ಮಹಾಕಾಶಕ್ಕಿಂತಲೂ ಬೇರೆ ಅದೇನು? ಹೌದಿಲ್ಲ? ಹಾಗ ಮಠಾಕಾಶದಂತೆ ಈಶ್ವರ. ಮತ್ತೇನಂತ ಕೇಳಿದ್ರೆ ಅಲ್ಲಿ ನಿರ್ಗುಣ ಬ್ರಹ್ಮ ಅಂದ್ರೆ ಏನಂತ ಕೇಳಿದ್ರೆ ಮಹಾಕಾಶದಂತೆ. ಮತ್ತ ಇಲ್ಲೇನಂತ ಕೇಳಿದ್ರೆ ಇದು ಮಾಯಾಮಯವಾಗಿರತಕ್ಕಂಥ ಆ ಈಶ್ವರನೂ ಕೂಡ ಆ ನಿರ್ಗುಣ ಬ್ರಹ್ಮಕ್ಕಿಂತಲೂ ಬೇರೆ ಇಲ್ಲ. ಹಾಗೇನಂತ ಕೇಳಿದ್ರೆ ಮಠ ಉಪಾಧಿ ಉಳ್ಳ ಮಠಾಕಾಶನೂ ಕೂಡ ಮಹಾಕಾಶಕ್ಕಿಂತಲೂ ಬೇರೆ ಇಲ್ಲ. ಅದೇ ಹಂಗಿಲ್ಲೋ ಹಂಗೆ ಇಲ್ಲಿನೂ ಏನಂತ ಕೇಳಿದ್ರೆ ಇದು ಇಲ್ಲ ಅಂತ ತಿಳಿಯಬೇಕು. और भ्रांति करके देखे हुआ पदार्थ वास्तवते होता नहीं. ಭ್ರಾಂತಿಯಿಂದ ನೋಡಿದಂಥ ಪದಾರ್ಥ ಇದು ವಾಸ್ತವವಾಗಿ ಇರುವುದೇ ಇಲ್ಲ, ಹೌದಿಲ್ಲ? ಶಿಂಪಿಯಲ್ಲಿ ನೀವು ರಜತ ನೋಡಿರಲ್ಲ, ಅದು ಭ್ರಾಂತಿ ಮೂಲಕವಾಗಿ ನೋಡಿರೋ ಯಥಾರ್ಥ ನೋಡಿರಿ. ಹಗ್ಗದಲ್ಲಿ ಹಾವು ನೋಡಿರಿಲ್ಲ, ಇದು ಯಥಾರ್ಥ ನೋಡಿರೋ ಭ್ರಾಂತಿ ಮೂಲಕ, ಹೌದಿಲ್ಲ? ಹಾಗೆ ನಿಮ್ಮ ಆತ್ಮ ಸ್ವರೂಪದಲ್ಲಿ ಇದು ಜಗತ್ತೇ ನೋಡಿರಲ್ಲ, ಇದೇನು ಯಥಾರ್ಥ ಏನು ಭ್ರಾಂತಿ ರೂಪ? ಯಾಕೋ ಜರ ಕಪ್ಪು ಕೊಡ್ತದ ಮಂದಿ. ಭ್ರಾಂತಿ ರೂಪ ತಂದ್ರಲ್ಲ, ಏನು ಶಿವಾಜಿದು ಭ್ರಾಂತಿ ರೂಪನೇ. ಅದು ಎಷ್ಟೇ ಇರಲಿ ಅದು ಏನದು ಕೇಳಿದ್ರದು ಭ್ರಾಂತಿ ರೂಪನೇ. ಅದು ವಾಸ್ತವ ಇಲ್ಲವೇ ಇಲ್ಲ. ಇದ್ದುದೇನಕ್ಕೆ ಎಲ್ಲ ನಿರ್ಗುಣ ಸ್ವರೂಪ. ಎಲ್ಲವೇನದ ಅಂತ ಕೇಳಿದ್ರೆ ನಿರ್ಗುಣ ಸ್ವರೂಪ. ನೋಡ್ರಿ ಎಷ್ಟು ಸ್ವೀಟ್ ಮಾಡ್ಯಾರ, ಎಷ್ಟು ರುಚಿ ಪದಾರ್ಥಗಳು ಮಾಡ್ಯಾರ. ಈ ಮಿಷ್ಟಾನ್ನಗಳು ಅದಾವಲ್ಲ, ಆ ಎಲ್ಲದಲ್ಲಿ ಇರ್ತಕ್ಕಂಥ ರುಚಿ ಏನದಲ್ಲೋ ಆ ರುಚಿ ಯಾರ್ದು? ಸಕ್ಕರೆ ಹಾಕಿದ್ರೆ ಸಕ್ರಿದನ್ರಿ, ಬೆಲ್ಲ ಹಾಕಿದ್ರೆ ನೀವು ಯಾವ್ದಂತೀರಿ? ಅದು ಯಾವುದು ಸ್ವಸ್ಥದ ಅದು ಹೇಳಿಬೇಡ್ರಿ. ಯಾವ್ದಂತೀರಿ? ಬೆಲ್ಲ ಹಾಕಿರಿ, ಸಕ್ಕರೆ ಹಾಕಿರಿ? ಬೆಲ್ಲನೇ ಹಾಕಿರಿ, ಹೌದಿಲ್ಲ? ಬೆಲ್ಲ ಹಾಕಿರಿ. ಈಗ ಅವೆಲ್ಲ ಪದಾರ್ಥಗಳೇನು ಹುಗ್ಗಿ ರುಚಿಯಾಗ್ಯಾವ, ಹೋಳಿಗೆ ರುಚಿಯಾಗ್ಯಾವ, ಕರ್ಚಿಕಾಯಿ ರುಚಿಯಾಗ್ಯಾವ, ಹಿಂಗೆಲ್ಲ ಏನಪ್ಪ ಅಂತ ಕೇಳಿದ್ರೆ ಇವೆಲ್ಲ ಪದಾರ್ಥಗಳು ರುಚಿಯಾಗಿ. ಈ ರುಚಿ ಯಾರ್ದು? ಕೇವಲ ಬೆಲ್ಲ. ಇವೆಲ್ಲ ಮಿಕ್ಸ್ ಆಗ್ಯಾವ. ಹುಗ್ಗಿ ಆಗೋದು ಬೇರೆ, ಹೋಳಿಗೆ ಆಗಿದ್ದೇ ಬೇರೆ. ಮತ್ತೇನಪ್ಪ ಅಂತ ಕೇಳಿದ್ರೆ ನಡುಬು ಆಗೋದು. ನಿಮ್ಗೆ ಯಾರ್ಯಾರಿಗೆ ಏನೇನು ಬೇಕು ಅವ್ರು ಹೇಳಿ, ಅವೆಲ್ಲ ಬೇರೆ ಬೇರೆನೇ ಅದ. ಆದ್ರೆ ರುಚಿ ಮಾತ್ರ ಅವೆಲ್ಲ ಯಾರ ಸ್ವರೂಪದ? ಬೆನ್ನಿನ ಸ್ವರೂಪನೇ ಅದ. ಹಾಗೆ ನಿಮ್ಗೆ ಕಾಣುದಿದ್ದು ಜಗತ್ತಿನ ವೈಚಿತ್ರ್ಯ ನಿಮಗೆ ಕಾಣುವಲ್ಲ. ಆದ್ರೆ ಇದೆಲ್ಲ ಎಲ್ಲಿ ಕಂಡದಂತ ನಮ್ಮ ಆತ್ಮ ಸ್ವರೂಪ, ಹೌದಿಲ್ಲ? ನೀವು ಮಲಗುವಾಗ ಒಬ್ಬರೇ ಇದ್ರಿ, ಕನಸಿನೊಳಗೆ ಅನೇಕವಾಗಿ ಕಂಡೀರಿ. ಲಕ್ಷಗಟ್ಟಲೆ ಜನ ಕಂಡೀರಿ ನೀವು ಎಲ್ಲಿ? ಕನಸಿನೊಳಗೆ, ಹೌದಿಲ್ಲ? ಎದ್ದು ಕೂಡಲೇ ಹಾಸಿಗೆಗೆ ಎಷ್ಟು ಮಂದಿ ಇದ್ರಿ? ಇಷ್ಟು ಮಂದಿ ಕಂಡದ್ದು ಎಲ್ಲಿ? ಒಬ್ಬನಲ್ಲಿ ಕಂಡು.
ಅವ್ರು ಅದಾರೇನು? ಹಾಗಿದು ಜಗತ್ತ ವೈಚಿತ್ರ ನಮ್ಮ ಆತ್ಮ ಸ್ವರೂಪದಲ್ಲಿ ಎಷ್ಟೇ ಕಂಡ್ರು ಕೂಡ ಇದು ಅದೇನು? ಇದ್ದುದು ಯಾವುದು? ನಿರ್ಗುಣ ಬ್ರಹ್ಮನೇ. ಇದು ಸಗುಣ ಬ್ರಹ್ಮ ಇಲ್ಲವೇ ಇಲ್ಲ. ಜೈಸೆ ಭ್ರಾಂತೀಕರಿಕೆ ದೇखे हुआ भी ಸುಕ್ತಿ ವಿಷಯ ರಜತ್ ತಥಾ ಸುಕ್ತಿ ವಿಷಯ ವಾಸ್ತವಿಕ ಹೋತಾನೆ. ಭ್ರಾಂತಿ ಮೂಲಕವಾಗಿ ನೋಡಲ್ಪಟ್ಟಂತ ಯಾವ ಸುಕ್ತಿಯಲ್ಲಿ ಬೆಳೆದ ಆ ಸುಕ್ತಿ ವಾಸ್ತವಿಕವಾಗಿ ಇಲ್ಲವೇ ಇಲ್ಲ. ದೈಸೆ ಅದರಂತೆ ತಾ ಅದ್ವಿತೀಯ ನಿರ್ಗುಣ ಬ್ರಹ್ಮ ವಿಷಯ, ಅದ್ವಿತೀಯವಾಗಿರ್ತಕ್ಕಂಥ ಯಾವ ನಿರ್ಗುಣ ಬ್ರಹ್ಮದ ಯಾವ ನಮ್ಮ ಆತ್ಮಸ್ವರೂಪದ ಆ ಸ್ವರೂಪದಲ್ಲಿ ಭ್ರಾಂತೀಕರಿಕೆ ಭ್ರಾಂತಿಯಿಂದ ಕಲ್ಪಿತವಾಗಿ ಅಧ್ಯಾಸಿಕವಾಗಿ ಕಾಣತಕ್ಕಂಥದ್ದು ಜೀವ ಈಶ್ವರ ಜಗದ್ಭಾವಿ ವಾಸ್ತವತೆ ತಾ ಬ್ರಹ್ಮ ವಿಷಯ ಹೈನೈ. ವಾಸ್ತವಿಕವಾಗಿ ನಮ್ಮ ಆತ್ಮಸ್ವರೂಪದಲ್ಲಿ ಬ್ರಹ್ಮ ಸ್ವರೂಪದಲ್ಲಿ ನಿರ್ಗುಣ ಬ್ರಹ್ಮದಲ್ಲಿ ಜೀವನೂ ಇಲ್ಲ, ಈಶ್ವರನೂ ಇಲ್ಲ, ಜಗತ್ತಿನೂ ಇಲ್ಲ. ಆದ್ರೆ ನೀವು ಇಲ್ಲ ಅಂತಿಲ್ಲ, ನೀವು ಮಾತ್ರ ಇದ್ರಿ. ಅಂದ್ರೆ ಈ ಎಲ್ಲ ಇದು ಎಲ್ಲಕ್ಕೂ ತೋರಾನು ತೋರಿಕೆಗೆ ಯಾರ ಆಧಾರ, ಯಾರ ಅಧಿಷ್ಠಾನ? ನಾವ ಅನ್ರಿ. ಮತ್ತ ಬ್ರಹ್ಮ ಆತ್ಮ ದನಕ್ಕೆ ಹೋಗ್ಬೇಡ್ರಿ. ಯಾರಿದ್ರಿ? ನೀವೊಂದು ಸಾಮಾನ್ಯ ವ್ಯಕ್ತಿಗಳ ಇಂಥ ಮಹಾನಿಧಿ ಇಟ್ಟ್ಯಾಕೆ ಸಾನ್ ಆಗಿರಿ? ಸಾನ್ ಅಂದ್ರೆ ಚಿಕ್ಕವರಾಗಿರಿ, ಶೂದ್ರರಾಗಿರಿ. ಯಾಕೆ? ತಿಳಿಲಾರ್ದಕ್ಕಾಗಿದೆ ಅಂತ ತಿಳಿದಾಗಿರಿ. ಮತ್ತೆ ತಿಳಿದ್ರೆ ಏನಿದ್ರಿ? ನೀವು ಮಹಾನ್ ಇದ್ರಿ. ತಿಳಿಯದೆ ಹೋದ್ರೆ ನೀವು ಏನಿದ್ರಿ? ತಿಳಿದ್ರೆ ಗ್ರೇಟ್. ಬರ್ತಿಲ್ಲ ಲಕ್ಷ್ಯಕ್ಕೆ. ಯಾಕೆ ನಾನಾ ಜೀವ ಪಕ್ಷಿ ವಿಷಯ. ಇದು ಯಾವ ಜೀವ ಪಕ್ಷದ ಅಂತ ಕೇಳಿದ್ರೆ ಏಕ ಜೀವವಾದ ಅಲ್ಲ, ನಾನಾ ಜೀವ ಪಕ್ಷಿ ವಿಷಯ. ಸರ್ವ ಜೀವೋಂಕಿ ಪ್ರತಿ, ಎಲ್ಲ ಜೀವಿಗಳ ಪ್ರತಿ ಅಂದ್ರೆ ಅವುಗಳ ಹತ್ರ ಸಾಧಾರಣ ಪ್ರಪಂಚಕ್ಕೆ ಅಸಾಧಾರಣ ಪ್ರಪಂಚಕ್ಕೆ ಅಂಗೀಕಾರಕ್ಕೆ ಒಂದು ಸಾಧಾರಣ ಪ್ರಪಂಚವೆಂತಲೂ ಒಂದು ಅಸಾಧಾರಣ ಪ್ರಪಂಚವೆಂತಲೂ ಅಂಗೀಕಾರ ಮಾಡುವುದರಿಂದ ಆದರೂ ಕೂಡ ಕೇವಿ ಮಾಡಿದಾಗ ಅದು ಕೂಡ ಸೊ ನಿರ್ಗುಣ ಬ್ರಹ್ಮ ಭಾವಕ್ಕೆ ಪ್ರಾಪ್ತಿ ರೂಪ ಮೋಕ್ಷ ಬನಿ ಸಕೆ ಹೇ. ಅಲ್ಲಿ ನಿರ್ಗುಣ ಬ್ರಹ್ಮ ಭಾವರೂಪ ಪ್ರಾಪ್ತಿ ರೂಪ ಏನು ಕೇಳಿದ್ರೆ ಮೋಕ್ಷವೇ ನಿಮ್ಗೆ ದೊರೆಯುತ್ತದೆ. ಎಲ್ಲಿ? ನಾನಾ ಜೀವ ಪಕ್ಷದಲ್ಲಿ. ಯಾಕೆ? ಯಥಾರ್ಥ ವಿಶೇಷ ಜ್ಞಾನ ಉಳ್ಳಂತ ಮಹಾತ್ಮನ ದೃಷ್ಟಿಯಲ್ಲಿ ಇದು ಯಾವ ಪ್ರಪಂಚ ಇಲ್ಲವೇ ಇಲ್ಲ. ಇನ್ನು ಅಜ್ಞಾನಿಗಳ ದೃಷ್ಟಿಯಲ್ಲಿ ಇದೆಲ್ಲ ಅದಂತೇನು ಕಂಡದಲ್ಲೋ ಅದು ಆದ್ರೂ ಕೂಡ ಏನಂತ ಕೇಳಿದ್ರೆ ಇಲ್ಲಿ ವಿಚಾರ ಮಾಡಿ ನೋಡಿದ್ರೆ ನಿರ್ಗುಣ ಬ್ರಹ್ಮಕ್ಕಿಂತಲೂ ಅದು ಬೇರೆ ಇಲ್ಲ. ಅದೆಲ್ಲ ಅಧ್ಯಾಸಿಕದ. ಎಲ್ಲಿ? ಆ ನಿರ್ಗುಣವಾಗಿರ್ತಕ್ಕಂಥ ಯಾವ ಪರಬ್ರಹ್ಮ ವಸ್ತು ಅದ ಅಲ್ಲೆಲ್ಲ ಇದೆ ಅಂತ ಕೇಳಿದ್ರೆ ಅಭ್ಯಾಸ ಮೂಲಕವಾಗಿ ತೋರ್ತಕ್ಕಂಥದ್ದಾಗಿದೆ ಅಂತ ಹೇಳಿ ಈಗ ಇದು ಎಲ್ಲೋ ಏನಂತ ನಿರ್ಗುಣ ಬ್ರಹ್ಮ ಭಾವಕ್ಕೆ ಪ್ರಾಪ್ತಿ ರೂಪ ಅಂದ್ರೆ ನಿರ್ಗುಣ ಬ್ರಹ್ಮ ಭಾವರೂಪ ಅಂದ್ರೆ ಬ್ರಹ್ಮ ಭಾವ ಪ್ರಾಪ್ತಿ ರೂಪ ಮೋಕ್ಷ ಬನಿಸಕ್ಕೆ. ಯಾಕೆ ಮೋಕ್ಷ ಆಗೋದಿಲ್ಲ? ನಿರ್ಗುಣ ಬ್ರಹ್ಮ ಭಾವರೂಪ ಮೋಕ್ಷನೇ ಆಗ್ತದ ನಮ್ಮ ಮತದಲ್ಲಿ ಅಂತ ಯಾರು ಹೇಳಿದ್ರು? ಅನೇಕ ಜೀವವಾದಿಗಳು ಇದು ಇಲ್ಲಿಗೆ ಮುಗಿತು. ಇನ್ನು ಮುಂದೆ ಈಗ 5ನೇ ಪಕ್ಷದವ ಬರೋದನ ಪಂಚಮ ಪಕ್ಷ. कई एक ग्रंथकार तो या प्रकार के जीव ईश्वर का विभाग वर्णन करे है. इನ್ನು ಕೆಲವು ಗ್ರಂಥಕಾರರು ಮತ್ತೆ ಇವರು ಬೇರೆ ಜೀವ ಈಶ್ವರ ವಿಭಾಗದ ವರ್ಣನೆ ಮತ್ತೆ ಬೇರೆ ರೀತಿಯಲ್ಲಿ ಮಾಡ್ಯಾರಂತ ಹೇಳ್ಯಾರ. ಆದ್ರೆ ನಾ ಇನ್ನು ಮುಂದೆ ಹೇಳ ಯಾಕಂತ ಕೇಳಿದ್ರೆ ಇವತ್ತಿಗೆ ಮುಗಿತಿದೆ ಇಲ್ಲಿ ಹೌದಿಲ್ಲ. ಇನ್ನು ಮುಂದೇನೋ ಶಿಬಿರದೊಳಗೆ ಬಂದಾಗ ಮತ್ತು ಇವ್ರು ಮುಂದೆ ಏನು ಹೇಳ್ತಾರೆ 5ನೇ ಪಕ್ಷದವ ಆ ವಿಚಾರ ಅವಾಗ ಮಾಡುವಂತ ಹೇಳುತ್ತೆ. ಇವತ್ತಿನ ವಾಕ್ಪುಷ್ಪರೂಪಿ ಸೇವೆಯು ಸದ್ಗುರುನಾಥನ ಜಗದ್ಗುರು ಸಿದ್ಧಾರೂಢಪ್ಪವರ ಶ್ರೀಪಾದದಲ್ಲಿ ಸಮರ್ಪಿಸುತ್ತಾ ಈ ಉಪನ್ಯಾಸಕ್ಕೆ ವಿರಾಮ. ಶಬ್ದ ಅಪಶಬ್ದನೂ ಆಗಬಹುದು. ಯಾಕೆ? ನಮ್ಮ ಏನು ಮಾತೃಭಾಷೆ ಅಂತ ಕೇಳಿದ್ರೆ ಮರಾಠಿ, ಹಾಗಾಗಿ ಅದಕ್ಕೆ ಕನ್ನಡ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅದು ಸರಿಯಾಗಿ ನೀವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ತಿಳ್ಕೊಬೇಕು. ಇನ್ನು ಸಂಸ್ಕೃತ ಅಂತೂ ನಾವು ಓದಿಲ್ಲ. ಆ ಶ್ಲೋಕಗಳಾಗಲಿ ಶ್ರುತಿ ಮಂತ್ರಗಳಾಗಲಿ ಸ್ಮೃತಿಗಳಾಗಲಿ ಅವು ಓದೋದಾಗ ಏನು ಹೆಚ್ಚು ಕಡಿಮೆ ಆಗತ್ತದ ಇಲ್ಲ ಅಂತ ಇಲ್ಲ. ಇನ್ನು ಏನಾದರೂ ಹೇಳುವಾಗ ಆವೇಶದಲ್ಲಿ ಮನುಷ್ಯ ಏನಂತ ಕೇಳಿದ್ರೆ ಮಾತಾಡ್ಲಾರ ಮಾತನ್ನು ಕೂಡ ಮಾತಾಡ್ತಾರೆ. ಆವೇಶದಾಗ ಏನಾದರೂ ಹಿಂಗೆ ತಪ್ಪುಗಳಾಗಿದ್ರೆ ಇವೆಲ್ಲ ಈ ದೋಷಗಳು ಇದು ನನ್ನ ಬುದ್ಧಿಯ ದೋಷ, ಇದು ನನ್ನ ಬುದ್ಧಿಯ ಪದರಿಗೆ ಹಾಕಬೇಕು. ಉಳಿದೆಲ್ಲ ಎಷ್ಟು ಯೋಗ್ಯದ ಅದೆಲ್ಲ ನಮ್ಮ ಸದ್ಗುರುನಾಥಂದದ. ಅದ ಯೋಗ್ಯದ್ದು ಸ್ವೀಕಾರ ಮಾಡಬೇಕು, ಅಯೋಗ್ಯದ್ದು ನನ್ನ ಪಾಲಿಗೆ ಬಿಟ್ಟು ಕೊಡಬೇಕು. ಹಂಸ ಕ್ಷೀರ ನ್ಯಾಯದಂತೆ ನೀವೇನಂತ ಕೇಳಿದ್ರೆ ಈ ರೀತಿಯಾಗಿ ಬಲ್ಲವರು ತಾವೆಲ್ಲರೇನಂತ ಕೇಳಿದ್ರೆ ಯೋಗ್ಯವಾಗಿರ್ತಕ್ಕಂಥದ್ದು ಗ್ರಹಿಸ್ಬೇಕಂತ ಹೇಳುತ್ತಾ ಈ ವಾಕ್ಪುಷ್ಪರೂಪ ಸೇವೆಯು
ಸದ್ಗುರುನಾಥನ ಹಿಡಿದಾವರಿಗಳಿಗೆ ಸಮರ್ಪಿಸುತ್ತಾ ಈ ಉಪನ್ಯಾಸಕ್ಕೆ ವಿರಾಮ.